ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ವಿಯೆಟ್ನಾಮಲ್ಲಿ ಇವತ್ತು ಡೇ 10. ನಾವು ಸೆಂಟ್ರಲ್ ವಿಯೆಟ್ನಾಮ್ನ ದನಾಂಗಲ್ಲಿದ್ದೇವೆ. ಸೊ ಇವತ್ತಿನ ದಿನ ನಾವು ದನಾಂಗಲ್ಲಿ ಸೈಟ್ ಸೀಯಿಂಗ್ ಮಾಡಲಿಕ್ಕಿದ್ದೇವೆ. ಹಾಗಿದ್ರೆ ನೀವು ಕೂಡ ನಮ್ಮ ಜೊತೆ ಸೈಟ್ ಸೀಯಿಂಗ್ ಮಾಡ್ತಿರಲ್ವಾ? ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಾಗ ನಾವು ಬಾನಾ ಹಿಲ್ಸ್ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇದು ಸುಮಾರು ಸಮುದ್ರ ಮಟ್ಟದಿಂದ 1487 ಮೀಟರ್ ಎಬವ್ ದ ಸೀ ಲೆವೆಲ್ ಇದೆ. ಇಲ್ಲಿ ಒಂದು ಫ್ರೆಂಚ್ ವಿಲೇಜ್ ಇದೆ ಮತ್ತು ಇಲ್ಲಿ ಒಂದು ಥೀಮ್ ಪಾರ್ಕ್ ಕೂಡ ಇದೆ. ಸೊ ಹಾಗಿದ್ರೆ ಆ ಹಿಲ್ಸ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನೋಡೋಣ. ಫುಕಾಕಿಗೆ ಕಂಪೇರ್ ಮಾಡಿದರೆ ಆ್ಯಸ್ ಆಫ್ ನೌ ಔಟ್ಸೈಡ್ ಟೆಂಪರೇಚರ್ ಇಸ್ ಫಾರ್ ಬೆಟರ್. ಹ್ಯೂಮಿಡಿಟಿ ತುಂಬ ಕಮ್ಮಿ ಇದೆ. Namaste. Magandang umaga. Firstly, I want to say thank you. Thank you so much. Thank you for your writing to make everyone go to Banyu together. Thank you so much. ಟೌನ್ ಇದು ಔಟ್ಸ್ಕರ್ಟ್ಸ್ಗೆ ಬಂದಾಗೆ ಮತ್ತೆ ಪುನಃ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಡೀತಾ ಇರೋದು ಕಾಣುತ್ತೆ ನಿಮಗೆ. ಆಮೇಲೆ ಇಂಡಸ್ಟ್ರೀಸ್ ಕಾಣುತ್ತೆ ನೋಡಿ. ಒಂದು ಸೈಡಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಕಾಣ್ತಾ ಇದೆ. ನಮಗೆ ಸಣ್ಣ ಮಟ್ಟಿಗೆ ಬಾಳೆ ತೋಟ, ಫಾರ್ಮ್ ಎಲ್ಲ ಕಾಣ್ತಾ ಇದೆ. ನಮ್ಮೂರಲ್ಲಿ ಕಂಡಾಗೆ ಗೂಡಂಗಡಿನೂ ಕಾಣ್ತಾ ಇದೆ ನಮಗೆ. ನೋಡಿ ಇಲ್ಲಿ ಅಡಿಕೆ ತೋಟ ನೋಡಿ, ಪ್ರಾಪರ್ ಅಡಿಕೆ ತೋಟ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಮೇಲೆ ಹಾಗೆ ಬಾಳೆ ತೋಟ ಕೂಡ ಕಾಣುತ್ತೆ ದೂರದಲ್ಲಿ. ಸೆಮೆಟ್ರಿ ನೋಡ್ಬೋದು ನೀವು, ಸ್ಮಶಾನ. ಈ ಊರಲ್ಲಿ ಇಲ್ಲಿ ಮಾತ್ರ ಅಲ್ಲ, ಇವನ್ ಇನ್ ಜಪಾನ್ ಆಲ್ಸೋ ಸೆಮೆಟ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಮತ್ತು ಅವರ ಗೋರಿಗಳಿದೆಯಲ್ಲ, ಆ ಗೋರಿಗಳನ್ನ ತುಂಬ ಚೆನ್ನಾಗಿ ಒಳ್ಳೆ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿರುತ್ತೆ. ಅವರ ಟೆಂಪಲ್ಸ್ ಥರನೇ ಆರ್ಕಿಟೆಕ್ಚರ್ ಮಾಡಿರ್ತಾರೆ ನೋಡಿ. ಗದ್ದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ಗದ್ದೆ ನೋಡಿ. ಇವರ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳುವಂಥದ್ದು ನೋಡಿ. ನಾನು ಇಷ್ಟು ದಿವಸ, ಇವಾಗ ಇದು 10ನೇ ದಿವಸ, 10th ಡೇ. ಇಷ್ಟು ದಿವಸದಲ್ಲಿ ಎಲ್ಲಿ ಕೂಡ ಒಂದು ಹಾಳಾಗಿರೋ ಹೈವೇ ಅಂತ ನಾನು ನೋಡಿಲ್ಲ. ಬರೀ ಆ ಸಾಪಾದ ಘಾಟ್ ಸೆಕ್ಷನಲ್ಲಿ ಒಂದು 100-150 ಮೀಟ್ರ್ ಒಂದು ಸಣ್ಣ ಪುಟ್ಟ ಹೊಂಡ ಗುಂಡಿಗಳಿದ್ದಷ್ಟೇ ನೋಡಿ. ಬೆಟ್ಟಗಳ ಸಾಲು, ಹಾಗೆ ಫೋರ್ಗ್ರೌಂಡಲ್ಲಿ ತೆಂಗಿನ ಮರಗಳು ಮತ್ತು ಬೇರೆ ಮರಗಳು. ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಹಾಗೆ ಎಕ್ಸಲೆಂಟ್. ಯಾವುದಾದ್ರು ಒಂದು ಟೂರಿಸ್ಟ್ ಸ್ಪಾಟ್ ಹತ್ತಿರ ಇದೆ ಅಂತ ಹೇಳಿದರೆ ಸುಮಾರು 1 ಕಿಲೋಮೀಟ್ರ್ ದೂರದಿಂದಲೇ ಆ ರೋಡ್ಗೆಲ್ಲ ಗಾರ್ಡನಿಂಗ್ ಎಲ್ಲ ಮಾಡಿ ಡೆಕೋರೇಟ್ ಮಾಡಿರ್ತಾರೆ. ಮತ್ತು ಪಾರ್ಕಿಂಗ್ ಸ್ಪಾಟ್ಗಳು ನೋಡಿ ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನೋಡಿ. ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ದೂರದಲ್ಲಿ ಕಾಣ್ತಾ ಇರ್ಬೋದು. ಆಮೇಲೆ ಎಷ್ಟು ದೂರ ಬರ್ತಾ ಎಷ್ಟು ಸಾವಿರಾರು ಜನ ಟೂರಿಸ್ಟ್ಸ್ ಓಡಾಡುವಂಥ ಜಾಗ. ಎಲ್ಲೂ ರೋಡ್ ಮೇಲೆ ಒಂದು ಕಸ ಕಡ್ಡಿ ಬಿದ್ದಿದ್ದು ನನಗೆ ಕಂಡಿಲ್ಲ. ಎಲ್ಲಿಯೂ ರೋಡ್ ಸೈಡಲ್ಲಿ ಎಲ್ಲರೂ ವೆಹಿಕಲ್ಸ್ ನಿಂತಲ್ಲಿ ವೇಸ್ಟ್ ಬಿಸಾಕಿದ್ದು ನನಗೆ ಕಂಡಿಲ್ಲ. ನನ್ನ ಹಿಂದೆ ನಿಮಗೇನು ಕಾಣ್ತಾ ಇದೆ ಇದು ಬಾನಾ ಹಿಲ್ಸ್. ಇದು ಬೇಸ್. ನಾವಿವಾಗ ಬೇಸ್ ಕ್ಯಾಂಪಲ್ಲಿದ್ದೇವೆ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಬಲ್ ಕಾರ್ಗಳು ಕಾಣ್ತಾ ಇರ್ಬೋದು. ಬಾನಾ ಹಿಲ್ಸ್ಗೆ ಹೋಗಲಿಕ್ಕೆ 3 ಕೇಬಲ್ ಕಾರ್ ಸ್ಟೇಷನ್ ಇದೆ, ಲೆವೆಲ್ 1, ಲೆವೆಲ್ 2 ಆ್ಯಂಡ್ ಲೆವೆಲ್ 3 ಅಂತ. ಸೊ ಈ ಬಾನಾ ಹಿಲ್ಸ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಬಾನಾ ಹಿಲ್ಸು ಹಿಂದೆ ಫ್ರೆಂಚರು ವಿಯೆಟ್ನಾಮನ್ನು ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ಅವರ ಸಮ್ಮರ್ ಹಾಲಿಡೇ ಕ್ಯಾಂಪ್ ಆಗಿತ್ತು. ಫ್ರೆಂಚ್ನಲ್ಲಿ ಚಳಿ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಅವರು ಈ ಬಾನಾ ಹಿಲ್ಸ್ಗೆ ಬಂದು ಬಾನಾ ಹಿಲ್ಸಿನ ಟಾಪಲ್ಲಿ ವಿಲ್ಲಾಗಳನ್ನು ಬಿಲ್ಡ್ ಮಾಡಿಕೊಂಡು ಅಲ್ಲಿ ತಮ್ಮ ಸಮ್ಮರ್ ಸೀಸನನ್ನು ಅವರು ಕಳೀತಾ ಇದ್ದರು. ಯಾಕಂದರೆ ಇದು ಸಮುದ್ರ ಮಟ್ಟದಿಂದ ಸುಮಾರು 1800 ಚಿಲ್ಲರೆ ಮೀಟರ್ ಹೈಟಲ್ಲಿದೆ. ಹಾಗಾಗಿ ತುಂಬ ತಣ್ಣಗಿರೋದ್ರಿಂದ ಫ್ರೆಂಚರು ಮೇಲೆ ವಾಸ ಮಾಡ್ತಾಯಿದ್ರು, ಸಮ್ಮರ್ ಸೀಸನನ್ನು ಕಳೀತಾಯಿದ್ರು. ಆಮೇಲೆ ಇಲ್ಲಿ ಅವ್ರದ್ದೊಂದು ವೈನ್ ಸ್ಟೋರೇಜ್ ಫೆಸಿಲಿಟಿ ಕೂಡ ಇದೆಯಂತೆ. ಆಮೇಲೆ ಕಾಲಕ್ರಮೇಣ ಫ್ರೆಂಚರ ಆಳ್ವಿಕೆ ಮುಗ್ದ ಮೇಲೆ ಇದು ಎಲ್ಲ ನಶಿಸಿ ಹೋಗುವಂಥ ಒಂದು ಸಂದರ್ಭ ಕೂಡ ಬಂದಿತ್ತಂತೆ. ಅದಾದಮೇಲೆ 1991-92ನೇ ಇಸ್ವಿ ಚಿಲ್ಲರೆಯಲ್ಲಿ ವಿಯೆಟ್ನಾಂ ಗೌರ್ಮೆಂಟು ಮತ್ತು ಇಲ್ಲಿನ ಪ್ರೈವೇಟ್ ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಸೇರಿಕೊಂಡು ಈ ಬಾನಾ ಹಿಲ್ಸ್ನ ಮತ್ತೆ ಡೆವಲಪ್ ಮಾಡ್ತಾರೆ. ಆ ಹಳೆ ಫ್ರೆಂಚ್ ವಿಲ್ಲಾಗಳನ್ನೆಲ್ಲ ರೀಫರ್ಬಿಷ್ ಮಾಡಿ ಪುನಃ
ಚೆನ್ನಾಗಿ ಮಾಡಿ ಟೂರಿಸ್ಟ್ಸನ್ನು ಅಟ್ರ್ಯಾಕ್ಟ್ ಮಾಡುವಾಗೆ ಮಾಡ್ತಾರೆ. ಆಮೇಲೆ ಆವಾಗಿನ ಕಾಲದಲ್ಲಿ ಇವನ್ 90ನೇ ದಶಕದಲ್ಲಿ ಕೂಡ ಏನು ಈ ಕೇಬಲ್ ಕಾರ್ ಇರಲಿಲ್ಲ. ಹಾಗಾಗಿ ಬಾನಾ ಹಿಲ್ಸ್ಗೆ ನಡೆದು ಹೋಗೋದಾದರೆ ಸುಮಾರು 2ರಿಂದ 2.5 ದಿನ ಬೇಕಾಗ್ತಿತ್ತಂತೆ. ಬಿಕಾಸ್ ಅಷ್ಟು ಸ್ಟೀಪ್ ಇನ್ಕ್ಲಿನೇಷನ್, ಬರೀ 1800 ಚಿಲ್ಲರೆ ಮೀಟರ್ ಹೈಟ್ ಆಗಲಿಲ್ಲ, ಅಷ್ಟು ದೂರ ಹೋಗ್ಲಿಕ್ಕೂ ಇತ್ತು. ಆವಾಗಿನ ಸಂದರ್ಭದಲ್ಲಿ 90ನೇ ದಶಕದ ಸಂದರ್ಭದಲ್ಲಿ ವಿಯೆಟ್ನಾಮೀಸು ಆಗಷ್ಟೇ ಒಂದು ಮುಗ್ದು ವಾರಿಂದ ಹೊರಗಡೆ ಬಂದಿದ್ದರು. ಅವ್ರ ಹತ್ರ ಸ್ಕೂಟರ್ ತೆಗೆಯುವಷ್ಟು ಸಹ ಅಮೌಂಟ್ ಇರ್ತಿರಲಿಲ್ಲ, ಅಷ್ಟು ಶಕ್ತಿ ಇರ್ತಿರಲಿಲ್ಲ. ಹಾಗಾಗಿ ಸರ್ಕಾರ ಮತ್ತು ವಿನ್ ಗ್ರೂಪ್ ಸೇರಿಕೊಂಡು ಇಲ್ಲಿ ಕೇಬಲ್ ಕಾರ್ ನೆಟ್ವರ್ಕ್ನ ಬಿಲ್ಡ್ ಮಾಡ್ತು. 3 ಬೇಸ್ ಕ್ಯಾಂಪ್ಸ್ ಆಗಿ ಮಾಡಿಕೊಂಡು ಕೇಬಲ್ ಕಾರ್ ನೆಟ್ವರ್ಕ್ನ ಬಿಲ್ಡ್ ಮಾಡಿ ಆಮೇಲೆ 3 ಬೇಸ್ ಕ್ಯಾಂಪಲ್ಲಿ ಬೇರೆ ಬೇರೆ ಮಾನ್ಯುಮೆಂಟ್ಸು ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡಿದೆ. ಟೆಂಪಲ್ ಇದೆ, ಬೇರೆ ಬೇರೆ ವಿಚಾರಗಳನ್ನ ಕನ್ಸ್ಟ್ರಕ್ಟ್ ಮಾಡಿದೆ. ಸೊ ಅದನ್ನೆಲ್ಲ ನಾವು ನೋಡೋಣ. ಕೇಬಲ್ ಕಾರ್ಗಳು ನೋಡ್ಬೋದು. ಸೊ ವಿಯೆಟ್ನಾಂ ಒಂಥರ ಮಿಕ್ಸ್ಚರ್ ಆಫ್ ಆಲ್ ದ ಕಂಟ್ರೀಸ್. ನಿಮಗೆ ಯಾವ ಕಂಟ್ರಿದು ಆರ್ಕಿಟೆಕ್ಚರ್ ಬೇಕಾದ್ರೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ನೋಡಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ನೋಡಿ, ಇದು ಬಾನಾ ಹಿಲ್ಸ್. ಇದು ಒಂದು ಇನ್ಫ್ರಾಸ್ಟ್ರಕ್ಚರ್ ಜೊತೆ ಸೇಮ್ ಇನ್ಫ್ರಾಸ್ಟ್ರಕ್ಚರ್ನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೋಡ್ಬೋದು ನೀವು, ಏನು ಮನೆ ಫ್ಲೋರ್ ಅಷ್ಟು ಶೈನಿಂಗ್ ಇದೆ ನೋಡಿ. ಆ ಮೇಲಿದು ಸೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಮತ್ತು ಎಷ್ಟು ಪ್ಲ್ಯಾಂಡ್ ಆ್ಯಂಡ್ ಎಷ್ಟು ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ನಿಜವಾಗ್ಲೂ ನನಗೆ ಅರ್ಥನೇ ಆಗ್ತಾ ಇಲ್ಲ. ವಿಯೆಟ್ನಾಮಿದು ಕರೆನ್ಸಿ, ಅದರ ವ್ಯಾಲ್ಯೂ ನೋಡಿದರೆ ಒನ್ ಆಫ್ ದ ಲೋಯೆಸ್ಟ್ ಇನ್ ದ ವರ್ಲ್ಡ್. ಆಯಿತಾ, ಕರೆನ್ಸಿ ವ್ಯಾಲ್ಯೂ ಲೋಯೆಸ್ಟ್ ಇನ್ ದ ವರ್ಲ್ಡ್ ಇದ್ರೂ ಇವರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮತ್ತು ಇವರು ಟೂರಿಸಮಿಗೆ ಕೊಡೋವಂಥ ಇಂಪಾರ್ಟೆನ್ಸ್ ನೋಡಿದರೆ ಮೈಂಡ್ ಬ್ಲೋಯಿಂಗ್. ನೋಡಿ, ಕಾಡು ಕೋಳಿ ಥರ ಕಾಣ್ತಾ ಇದೆ ನನಗೆ. ಏನು ಚೆನ್ನಾಗಿ ಆ ಗಾರ್ಡನ್ ಎಲ್ಲ ನೋಡಿ. ಮತ್ತೆ ನಮಗೆ ಜಪಾನಲ್ಲಿರೋ ಫೀಲಿಂಗ್ ತರ್ತಾ ಇದೆ. ಯಾವ ಖಾಲಿ ಜಾಗೆಯನ್ನು ಕೂಡ ಅವರು ಸುಮ್ಮನೆ ಬಿಟ್ಟಿಲ್ಲ. ಅಲ್ಲಿ ಏನಾದರೂ ಒಂದು ಡೆಕೋರೇಟಿವ್ ಆಗಿ ಏನಾದರೂ ಒಂದು ಮಾಡಿರ್ತಾರೆ ಅಂತ ಹೇಳೋದಕ್ಕೆ ನೋಡಿ. ಆಮೇಲೆ ಆ ನೀರು ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿದರೆ, ಆ ಮೀನುಗಳು ಹಾಗೆ ಕಾಣ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ವ. ಕಂಪ್ಲೀಟ್ ಜಾಪನೀಸ್ ಇನ್ಸ್ಪೈರ್ಡ್ ಥೀಮ್ ನೋಡಿ, ಎಂಥ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳಿ. ಆಲ್ಮೋಸ್ಟ್ ಈಗ ಒಂದು 300-400 ಮೀಟ್ರಿಂದ ನಾವು ಇದೇ ಥರ ಸೆಟಪ್ಪಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ. ಇದು ಕೇಬಲ್ ಕಾರಿಗೆ ಕ್ಯೂ. ಓಕೆ, ಸೊ ಒಂದು ಸೈಡಲ್ಲಿ ನಿಮಗೆ ಗಾರ್ಡನ್ ಕಂಡ್ರೆ, ಇನ್ನೊಂದು ಸೈಡಲ್ಲಿ ಶಾಪ್ಸ್ ಇದೆ, ಸೊವೆನಿಯರ್ ಶಾಪ್ಸ್ ಇದೆ, ಆಮೇಲೆ ಬೇರೆ ಬೇರೆ ಥರದ ತಿಂಡಿ ತಿನಿಸುಗಳನ್ನು ತಿನ್ನುವಂಥ ಶಾಪ್ಗಳಿದೆ. ಅದು ದೊಡ್ಡ ವಿಚಾರ ಅಲ್ಲ, ಬಟ್ ಕೆಳಗಡೆ ಎಷ್ಟು ಕ್ಲೀನ್ ಆಗಿದೆ, ಜನ ಏನಾದರೂ ಕಸ ಬಿಸಾಕಿದಾರ ಅಂತ ಹೇಳುವಂಥದ್ದು ನೀವು ನೋಡಬೇಕು. ಒಂದಾದರೂ ಕಸ ಕಾಣ್ತದ? ಒಂದಾದರೂ ಹೋಗಲಿ ಐಸ್ ಕ್ಯಾಂಡಿ ಸ್ಟಿಕ್ ಕಾಣ್ತದ? ಅಥವಾ ಗಾರ್ಡನಲ್ಲಿ ಈ ಕಾರ್ನರಲ್ಲಿ ಏನಾದರೂ ವಿಮಲ್ ಪ್ಯಾಕೆಟ್ ಕಾಣ್ತದ? ಅಥವಾ ಏನಾದರೂ ಚಾಕ್ಲೇಟ್ ರ್ಯಾಪರ್, ಬಿಸ್ಕೆಟ್ ರ್ಯಾಪರ್, ಬಾಳೆಹಣ್ಣು ಸಿಪ್ಪೆ, ಕಿತ್ತುಳಿ ಸಿಪ್ಪೆ ಏನಾದ್ರು ಕಾಣ್ತಾ ಇದೆಯಾ? ಏನಿಲ್ಲ. ಅಥವಾ ಮೀನುಗಳಿಗೆ ಯಾರು ಜನ ತಿನ್ನಲಿಕ್ಕೆ ಏನಾದ್ರು ಬಿಸ್ಕೆಟ್ ಬಿಸಾಕಿದ್ದಾರೆ? ಅದೂ ಮಾಡಲ್ಲ ಇಲ್ಲಿನ ಜನ. ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಅವರು ತಮ್ಮ ಪ್ರಕೃತಿಯನ್ನು ನೋಡ್ಕೊಳ್ತಾರೆ. ಹಾಗೂ ತಮ್ಮ ಸುತ್ತಮುತ್ತದ ಸರೌಂಡಿಂಗ್ಸ್, ತಮ್ಮ ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರನ್ನು ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಅದನ್ನು ಕಾಣ್ತಾರೆ. ಇಲ್ಲಿ ದಿವಸಕ್ಕೆ 40,000 to 50,000 ಜನ ಬರ್ತಾರಂತೆ ಈ ಕಂಪ್ಲೀಟ್ ಬಾನಾ ಹಿಲ್ಸ್ ನೋಡಲಿಕ್ಕೆ. ಹಾಗೆ ಸಿಕ್ಕಾಪಟ್ಟೆ ರಶ್ ಇರ್ತದೆ, ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಹಿಂದೆ ಮತ್ತು ಮುಂದೆ ಇರ್ತದೆ. ನಮ್ಮನ್ನು ಬ್ಯಾಚ್ ಆಗಿ ಬಿಡ್ತಾ ಇದ್ದಾರೆ. ಇಲ್ಲೆಲ್ಲೋ ಒಂದು ಪಾಯಿಂಟಲ್ಲಿ ನಾನು ಮತ್ತು ಅರ್ಜುನ್ ಜಶ್ಮಿ ಆ್ಯಂಡ್ ಸಹದೇವಿಂದ ಸ್ಪ್ಲಿಟ್ ಆಗ್ತಿದ್ದೇವೆ. ಬಿಕಾಸ್ ನಾವು ರೋಲರ್ ಕೋಸ್ಟರ್ ರೈಡ್ನ ಆಪ್ಟ್ ಮಾಡಿದ್ದೀವಿ. ಎಲ್ಲಿಂದ ಗೊತ್ತಿಲ್ಲ. ಟಿಕೆಟ್ ಕಾಸ್ಟ್ ಬಂದು 1 ಲಕ್ಷ VND. ಅವರಿಲ್ಲಿ 100,000 VND ಅಂತ ಹೇಳ್ತಾರೆ.
ಹಾಗಾದರೆ ಆ ರೋಲರ್ ಕೋಸ್ಟರ್ ರೈಡ್ ಹೇಗಿದೆ ಅಂತ ಹೇಳುವಂಥದ್ದನ್ನ ನಾನು ಅರ್ಜುನ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಿದ್ದೇವೆ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಎಲ್ಲ ಕಡೆ ಹೀಗೆ ಫೇಶಿಯಲ್ ರೆಕಗ್ನಿಷನ್ ಇಲ್ಲದೆ, ಟಿಕೆಟ್ ಆ್ಯಂಡ್ ಫೇಶಿಯಲ್ ರೆಕಗ್ನಿಷನ್ ಮ್ಯಾಚ್ ಆಗದೆ ಒಳಗಡೆ ಬಿಡೋದಿಲ್ಲ. ಮತ್ತೆ ಎಲಿವೇಟ್ರಲ್ಲಿ ಮೇಲೆ ಹೋಗ್ತಾ ಈ ಥರ ಡಿಸೈನ್ ಮಾಡಿದ್ದಾರೆ. ನೋಡಿ ಹೇಗಿದೆ ಅಂತ ಹೇಳ್ಕೊಂಡು ದೋಣಿಗಳನ್ನ ಉಲ್ಟಾ ಹಾಕಿ ಸೀಲಿಂಗ್ಗೆ ಫಿಕ್ಸ್ ಮಾಡಿದ್ದಾರೆ. ಅಡಿಕೆ ತೋಟ, ಹಾಗೆ ಜೀಪುಜ್ಜೆ ಮರ, ತೆಂಗಿನ ಮರ ಎಲ್ಲ ಕಾಣ್ತಾ ಇದೆ. ಇವಾಗ ಬೇಸ್ ಕ್ಯಾಂಪಿಂದ ಲೆವೆಲ್ 1ಗೆ ನಾವು ಹತ್ತಾ ಇದ್ದೇವೆ. ಸೇಮ್ ನೆನ್ನೆ ಥರದೇ ಕೇಬಲ್ ಕಾರಲ್ಲಿ, ನೆನ್ನೆ ಥರದೇ ಪಾಡ್, ಬಟ್ ಸ್ವಲ್ಪ ಸಣ್ಣ ಪಾಡ್ಸ್ ಇದು. ದಿವಸಕ್ಕೆ 40,000 ಜನರನ್ನು ತಗೊಂಡು ಹೋಗುವಂಥ ಪಾಡ್ಗಳು. ಫ್ರಂಟ್ ಕೋರ್ ಹೋಗಿ wow, surreal experience. Okay na, tabing dami na. Pwede naman kasi yata mag-elevator or ano. Diyos ko, parang hinuhugot ನೋಡಿ, yung tiyan ko. ನಮ್ಮ ಬೇಸ್ ಕ್ಯಾಂಪ್ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಮೇಲೆ ಹೋಗ್ತಾ ಇದ್ದಾಗೆ Mga pababa. ವೆದರ್ ತಂಪಾಗ್ತಾ ಇದೆ. Pagpababa, pwede naman ಬೈ ದ ವೇ, tayo ಆ ಕಡೆ ಕೂಡ ಕೇಬಲ್ ಕಾರ್ ನೆಟ್ವರ್ಕ್ಗಳು ಕಾಣ್ತಾ ಇದೆ. ನೋಡಿ ಅಲ್ಲಿ ದೂರದಲ್ಲಿ ಕೇಬಲ್ ಕಾರ್ ಕಾಣ್ತಾ ಇದೆ. Parang hinhatak naman. Oh my God. ಓ ಮೈ ಗಾಡ್, ಸಖತ್ ಸ್ಟೀಪ್, Hinahatakin siya. ಸಖತ್ ಸ್ಟೀಪ್ ಹತ್ಲಿಕ್ಕಿದೆ. ಕೇಬಲ್ ಕಾರ್ಗಳು ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಆ ಕಡೆ ಕೂಡ ಕಾಣುತ್ತೆ ಕೇಬಲ್ ಕಾರ್ಗಳು. Dadaan pa tayo. ತಂಪಾದ ಗಾಳಿ. Makakilos, parang ako. ನೋಡಿ ಎಷ್ಟು ಕೇಬಲ್ ಕಾರ್ಸ್ ಇದೆ ಅಂತ ಹೇಳ್ಕೊಂಡು ದೂರದಲ್ಲಿ ನನಗೆ 1, 2, Naman sa langit, tumi naman. 3 ವೇ ಕಾಣ್ತಾ ಇದೆ. ಮೂರು ಸಪರೇಟ್ ಕೇಬಲ್ ಕಾರ್ ನೆಟ್ವರ್ಕ್ಗಳು ಕಾಣ್ತಾ ಇದೆ. ಈಚೆ ನೋಡಿದ್ರೆ ಈ ಕಡೆನೂ ಇನ್ನೊಂದು ಸಪರೇಟ್ ಕೇಬಲ್ ಕಾರ್ ನೆಟ್ವರ್ಕ್ ಕಾಣ್ತಾ ಇದೆ. Layo na namin. ನೋಡಿ ಮರಗಳಿಗೆ ಟಚ್ ಆದಾಗೆ ದಾಟಿ ಹೋದಾಗ್ತದೆ. ಕಿವಿ ಒಳಗಡೆ ಏನೋ ಒಂಥರ ಗಾಳಿ ನುಗ್ದಾಗ ಆಗ್ತಾ ಇದೆ. ಏರೋಪ್ಲೇನ್ ನಲ್ಲಿ ನಾವು ಟೇಕ್ ಆಫ್ ಆದಾಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಸೇಮ್ ಹಾಗೆ ಆಗ್ತದೆ. ಬಿಕಾಸ್ ಅಷ್ಟು ಸಡನ್ ಆಗಿ ನಾವು ಅಲ್ಟಿಟ್ಯೂಡ್ ಗೈನ್ ಮಾಡ್ತಾ ಇದ್ದೇವೆ. ಹೇಳಿ ಮೂಗಲ್ಲಿ ಸಹ ವ್ಯಾಕ್ಯೂಮ್ ಆದಂಗ ತೊಟ್ಟ. ನೋಡಿ ಹೇಗೆ ಕಾಣ್ತಾ ಇದೆ ಬೆಟ್ಟದ ಮೇಲೆ ಆ ಕಲ್ಲು ಬಂಡೆ. ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಹೇಳಿ. ಎಷ್ಟು ಕೇಬಲ್ ಕಾರ್ಗಳಿದೆ. ಆಮೇಲೆ ಅಲ್ಲಿ ನೋಡಿ ಎಷ್ಟು ಕೇಬಲ್ ಕಾರ್ಗಳಿದೆ ಅಂತ ಹೇಳ್ಕೊಂಡು 5 ಕಿಲೋಮೀಟರ್ಗಳನ್ನು ನಾವು ಕೇಬಲ್ ಕಾರ್ ಹೋಗ್ಲಿಕ್ಕಿದೆ. ಓ ದೇವ್ರೆ, ಈ ಮೇಲೆ ಹತ್ತಿ ವಾಪಸ್ ಕೆಳಗೆ ಇಳಿಲಿಕ್ಕೆ ನೋಡಿ ಇಳಿತಾ ಇದ್ದೇವೆ. ಇಳಿದು ಮತ್ತೆ ವಾಪಸ್ ಮೇಲೆ ಹತ್ಲಿಕ್ಕಿದೆ ನೋಡಿ. Kasi may H ang Samantha, hindi A. THA, Samantha. THA. LEI. Pero tama na yun. Mali nga. ಎಂತ ದಟ್ಟ ಅರಣ್ಯ ನೋಡಿ. ಬೆಟ್ಟ ಗುಡ್ಡ ದಟ್ಟ ಅರಣ್ಯ, ಅದರ ಮಧ್ಯದಲ್ಲಿ ಕೇಬಲ್ ಕಾರ್ ರೈಡ್. ಓ, Ayaw nga niya gamitin mo doon. ನಮ್ಮ ಪಾಡಲ್ಲಿ ಸ್ವಲ್ಪ ನಮ್ಮ ನೇಬರಿಂಗ್ ದೇಶದ ಹೆಂಗಸರು ಇದ್ದಾರೆ. ತುಂಬಾ ಕಚಪಚ ಮಾಡ್ತಿದ್ದಾರೆ. ನನಗೆ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ. ಮೇಲೆ ಬರ್ತಾ ಇದ್ದಾರೆ ತಂಪಾದ ಗಾಳಿ. ಒಳ್ಳೆ AC ಹಾಲಿಗೆ ಬಂದಾಗ ಆಗ್ತಾ ಇದೆ. ಸೂಪರ್. Golden Beach ಕಾಣಿಸ್ತಾ
ನೋಡಿ ಅಲ್ಲೇನ್ ಕಾಣ್ತಾ ಇದೆ ಕೈ ತರ, ಅದು ಗೋಲ್ಡನ್ ಬ್ರಿಡ್ಜ್. ಇದು ವರ್ಲ್ಡ್ ಫೇಮಸ್ ಗೋಲ್ಡನ್ ಬ್ರಿಡ್ಜ್. ವಿಯೆಟ್ನಾಮಿನ ಬಾನಾ ಹಿಲ್ಸ್ ಅಲ್ಲಿರುವಂತ ವರ್ಲ್ಡ್ ಫೇಮಸ್ ಗೋಲ್ಡನ್ ಬ್ರಿಡ್ಜ್ ಅಲ್ಲಿ ನಿಮಗೆ ಕಾಣ್ತಾ ಇರೋದು. ನೋಡಿ ಬಂತು ಗೋಲ್ಡನ್ ಬ್ರಿಡ್ಜ್, ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು ನೋಡಿ. ವಿಯೆಟ್ನಾಮಿನ ವರ್ಲ್ಡ್ ಫೇಮಸ್ ಗೋಲ್ಡನ್ ಬ್ರಿಡ್ಜ್. ಎಂಥ ಎಕ್ಸ್ಪೀರಿಯನ್ಸ್ ಅಲ್ವಾ? ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟರ ಮಟ್ಟಿಗೆ ಫೀಲ್ ಆಯ್ತು ಅಂತ, ಬಟ್ ರಿಯಲ್ ಆಗಿ ಫೀಲ್ ಮಾಡೋರಿಗೆ ಅದರ ಥ್ರಿಲ್ಲೇ ಬೇರೆ. ಆಮೇಲೆ ನಮ್ಮ ಮಕ್ಕಳೆಲ್ಲ ತಮ್ಮ ಬುಕ್ಸಲ್ಲಿ ಓದ್ತಾರೆ ವೆದರ್ ಚೇಂಜಸ್ ವಿತ್ ಆಲ್ಟಿಟ್ಯೂಡ್ ಅಂತ. ಇದನ್ನು ಇವರು ಪ್ರಾಕ್ಟಿಕಲ್ ಆಗಿ ಇಂಥ ಜಾಗಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿತಾರೆ. ಗೋಲ್ಡನ್ ಬ್ರಿಡ್ಜ್, ವಿಯೆಟ್ನಾಮಿನ ದನಾಂಗ್ ಹಿಲ್ಲಲ್ಲಿರುವಂಥ ವರ್ಲ್ಡ್ ಫೇಮಸ್ ಗೋಲ್ಡನ್ ಬ್ರಿಡ್ಜ್ನ ನಾನು ಆದಷ್ಟು ಮೇಲ್ಗಡೆಯಿಂದ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಷ್ಟು ಜನಜಂಗುಳಿರುವಾಗ ಇದನ್ನೆಲ್ಲ ಕರೆಕ್ಟಾಗಿ ತೋರಿಸೋದು ಭಾಳ ಕಷ್ಟ ಆಗ್ತದೆ. ಆದರೂ ನೀಟಾಗಿ ತೋರಿಸೋ ಪ್ರಯತ್ನ ಅಂತೂ ಮಾಡ್ತಾ ಇದ್ದೇನೆ. ನೋಡಿ ಗೋಲ್ಡನ್ ಬ್ರಿಡ್ಜ್ನ ಒಂದು ಕೈ ಇಲ್ಲಿ ಕಾಣ್ತಾ ಇದೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ಜನರೆಲ್ಲ ಆ ಕೈಯನ್ನೊಮ್ಮೆ ಮುಟ್ಟುವ ಪ್ರಯತ್ನ ಮಾಡ್ತಾರೆ. ಈ ಕಡೆ ಈ ತಂಬು ಏನು ಹೆಬ್ಬೆರಳಿದೆ ಅದನ್ನು ನೋಡಿ ಅಲ್ಲಿ ಮುಟ್ತಾ ಇರೋದು ಜನರು. ಯಾಕಂದ್ರೆ ಈಚೆ ಇರೋ ಬೆರಳುಗಳನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಪ್ರಪಾತ ಕೆಳಗಡೆ ಯಾವ ರೀತಿ ಪ್ರಪಾತ ಇದೆ ಅಂತ ಹೇಳುವಂಥದ್ದನ್ನ ನೋಡಿ. ಎಲ್ಲರೂ ಮುಟ್ತಾ ಇದ್ದಾರೆ, ನಾನು ಒಂದ್ಸಲ ಮುಟ್ಟಿ ನೋಡ್ತೇನೆ. ಏನೋ ಒಂಥರ ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ದಿರೋಂಥ ಒಂದು ಎಕ್ಸ್ಪೀರಿಯನ್ಸ್. ಯಾಕೆಂತ ಹೇಳಿದರೆ ಒಂದು ಸೈಡು ಈ ಥರ ವೆದರ್, ಆಮೇಲೆ ಈ ನೇಚರ್, ಈ ಬ್ಯೂಟಿ, ಅದ್ರ ಮಧ್ಯದಲ್ಲಿ ಈ ಥರ ಒಂದು ಆರ್ಕಿಟೆಕ್ಚರ್. ಇಟ್ಸ್ ಅ ಇಂಜಿನಿಯರಿಂಗ್ ಮಾರ್ವೆಲ್, ಹೌದು. ಯಾಕೆಂತ ಹೇಳಿದರೆ ಈ ಥರ ಪ್ರಪಾತದಿಂದ ಬ್ರಿಡ್ಜನ್ನು ಮೇಲೆ ಏಳಿಸಿ ಈ ಥರ ಕೈಗಳ ಮೇಲೆ ಆ ಬ್ರಿಡ್ಜನ್ನು ನಿಲ್ಲಿಸೋದು ನಿಜವಾಗ್ಲೂ ಇಟ್ಸ್ ಕ್ರಿಯೇಟಿವ್ ಥಿಂಗ್. ಆಮೇಲೆ ನನಗೆ ವಿಯೆಟ್ನಾಮಲ್ಲಿ ಇನ್ನೊಂದು ಏನು ಖುಷಿಯಾಗಿದೆ ಅಂತ ಹೇಳಿದರೆ, ಅವರ ಎಲ್ಲ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಹತ್ತಿರದಲ್ಲಿ ಏನಾದ್ರು ಒಂದು ಪ್ಲೆಸೆಂಟ್ ಆಡಿಯೋ ಪ್ಲೇ ಆಗ್ತಾ ಇರ್ತದೆ. ಅದು ಆ ಟೋಟಲ್ ಅಲ್ಲಿನ ಅಟ್ಮಾಸ್ಫಿಯರನ್ನು ಒಂಥರ ಬ್ರೈಟ್ ಆಗಿಸ್ತದೆ. ಸಿಕ್ಕಾಬಟ್ಟೆ ರಶ್ ಅಂದರೆ ಸಿಕ್ಕಾಬಟ್ಟೆ ರಶ್. ಎಲ್ಲಿ ಕೂಡ ಒಂದು ಕರೆಕ್ಟಾಗಿ ಒಂದು ಫೋಟೋ ತೆಗೆಯೋಣ ಅಂತ ಹೇಳಿದರೆ ಆಗೋದಿಲ್ಲ. ಬಟ್ ಏನು ಮಾಡೋದು, ಇಷ್ಟು ಒಳ್ಳೆ ಪ್ರಕೃತಿ ಸೌಂದರ್ಯ ಮತ್ತು ಇಷ್ಟು ಚೆನ್ನಾಗಿರೋ ಆರ್ಕಿಟೆಕ್ಚರ್ ಇದ್ದರೆ ದೇಶ ವಿದೇಶದಿಂದ ಜನ ಬರದೇ ಇರ್ತಾರಾ? ದೊಡ್ಡ ತಲೆಯ ಆಕಾರ, ಅದರ ಬಾಯಿಯಿಂದ ನೀರು ಬರ್ತಾ ಇರುವಂಥದ್ದು ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಇಲ್ಲಿ ಆರ್ಕಿಟೆಕ್ಚರ್ಗಳೆಲ್ಲ ಇದೆ. ಕೈಗಳು ಬೇರೆ ಬೇರೆ, ಕಾಲು ಅಲ್ಲಿ ದೂರದಲ್ಲಿ ನೋಡಿದರೆ ನಿಮಗೆ ಕಾಲು ನಿಲ್ಲಿಸಿದ್ದಾರೆ ಆ ಪಾರ್ಕಲ್ಲಿ. ವೈನ್ ಸೆಲ್ಲರ್ ಫ್ಯೂನಿಕಿಲ್ಲರ್ 80 ಮೀಟರ್, ವೈನ್ ಸೆಲ್ಲರ್ 150 ಮೀಟರ್, ಪಗೋಡ ಇಸ್ 300 ಮೀಟರ್. ಓಕೆ ಬನ್ನಿ ಮುಂದೆ ಹೋಗೋಣ. ನೋಡಿ ನಮಗೆ ಎರಡೇ ವರ್ಡ್ಸ್ ಬೇಕಾಗಿರೋದು, ಒಂದು ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಸಾರಿ. ನೀವು ಎಷ್ಟೇ ರಶಲ್ಲಿದ್ದರೂ ಏನಾದರೂ ಒಂದು ಸ್ವಲ್ಪ ಇನ್ನೊಬ್ಬರನ್ನ ಪಾಸಾಗಿ ಹೋಗಬೇಕು ಅಂತ ಹೇಳಿದರೆ ಒಂದು ಎಕ್ಸ್ಕ್ಯೂಸ್ ಮೀ ಹೇಳಿದರೆ ತಿರುಗಿ ನೋಡ್ತಾರೆ. ಆಮೇಲೆ ನಾವು ಪಾಸ್ ಆಗಿದ್ಮೇಲೆ ಒಂದು ಸಾರಿ ಹೇಳಿದರೆ ನಗ್ತಾರೆ. ಅಲ್ಲಿಗೆ ಮುಗೀತು. ಸೊ ಈ ಥರ ನಾವು ನ್ಯಾವಿಗೇಟ್ ಮಾಡ್ಬೋದು ಬಸ್ಸಲ್ಲಿ ಅಥವಾ ಯಾವುದಾದ್ರೂ ಕ್ಯೂ ಅಲ್ಲಿ, ಎಲ್ಲೇ ಇರಲಿ. ಇನ್ನೊಬ್ರನ್ನ ತಳ್ಳೋದು, ಅವ್ರು ಹೀಗೆ ತಟ್ಟಿ ಮುಟ್ಟೋದು ಏನು ಬೇಕಾಗಿಲ್ಲ. ಒಂದು ಎಕ್ಸ್ಕ್ಯೂಸ್ ಮೀ, ಒಂದು ಸಾರಿ ಇದ್ದರೆ ಕೆಲಸ ಆಗೋಗುತ್ತೆ. ಅಲ್ಲೊಂದು ಕ್ಯಾಸಲ್ ಬಿಲ್ಡ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮೇಲೆ ಕೇಬಲ್ ಕಾರ್ಗಳು ಹೋಗ್ತಾ ಇದೆ. ಪ್ರತಿಯೊಂದಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈವನ್ ಈ ರೈಲಿಂಗ್ಸಲ್ಲಿ ಕೂಡ ಈ ಥರ ಫ್ಲವರ್ ಪಾಟ್ಸ್ ಹಾಕಿ ಮಾಡಿದ್ದಾರೆ. ದೂರದಲ್ಲಿ ಒಳ್ಳೆ ಕ್ಯಾಸಲ್ ಬಿಲ್ಡ್ ಮಾಡಿದ್ದಾರೆ ನೋಡಿ. ಆ ಡ್ರೈನೇಜ್ ಸಿಸ್ಟಮ್ ನೋಡಿ
ಹೇಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಗಾರ್ಡನ್ಗೆ ಹೋಗ್ತಾ ಇದೀವಿ ಇವಾಗ. ಲೀ ಜಾರ್ಡಿನ್ ಡಮೋರ್ ಅಂದ್ರೆ ಫ್ರೆಂಚ್ ಅಲ್ಲಿ ಗಾರ್ಡನ್ ಅಂತ. ಸನ್ ವರ್ಲ್ಡ್ ಬನಾ ಹಿಲ್ಸ್ ಅಂತೇಳಿ ಇಲ್ಲಿ ಮಾಡಿದ್ದಾರೆ. ವೆದರ್ ಹೇಗಿದೆ ಅಂತ ಕೇಳಿದ್ರೆ ನಮ್ಮ ಡಿಸೆಂಬರ್ ಅಲ್ಲಿ ಮಡಿಕೇರಿ ಚಿಕ್ಕಮಗಳೂರು ವೆದರ್ ಹೇಗಿರ್ತದೋ ಆ ಥರ ಇದೆ. ಸ್ವಲ್ಪ ಬಿಸಿಲಿದೆ ಮೇಲಿಂದ, ಬಟ್ ಒಳ್ಳೆ ಕೂಲ್ ವೆದರ್. ನೋಡಿ, ಲೇ ಜಾರ್ಡಿನ್ ಡಮೋರ್ ಅಂದರೆ ಇದು ಫ್ರೆಂಚ್ ಭಾಷೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ವಿಯೆಟ್ನಾಂನ ಒಂದು ಕಾಲದಲ್ಲಿ ಫ್ರೆಂಚರ ಆಳ್ವಿಕೆ ಮಾಡ್ತಾಯಿದ್ರು. ಆಮೇಲೆ ಈ ಬಾನಾ ಹಿಲ್ಸಲ್ಲಿ ಫ್ರೆಂಚರು ಮನೆ ಮಾಡಿಕೊಂಡು ಇದ್ರು ಅಂತ ಹೇಳ್ಕೊಂಡು. ಗಾಳಿಯಲ್ಲಿ ಎಂಥ ಅರೋಮ ಗೊತ್ತಾ, ಬ್ಯೂಟಿಫುಲ್ ಫ್ಲವರ್ಸ್ ನೋಡಿ. ಇದು ವೈನ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ದಂಥ ಪರಿಕರಗಳು. ಮಕ್ಕಳಿಗೆ ಕೂತು ಫೋಟೋ ತೆಗಿಲಿಕ್ಕೆ ಒಂದು ಚೇರ್, ಕೈಯ ಮಧ್ಯದಲ್ಲಿ ಹಾರ್ಟ್. ಹಿಂದಿನ ಕಾಲದಲ್ಲಿ ವೈನ್ ತುಂಬಿಸಿಡ್ತಿದ್ದಂಥ ಬ್ಯಾರಲ್ಸ್, ವುಡನ್ ಬ್ಯಾರಲ್ಸ್ ನೋಡಿ ಹೇಗೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ತುಂಬ ಚೆನ್ನಾಗಿದೆ, ತುಂಬ ಕ್ರಿಯೇಟಿವ್ ಆಗಿ ಈ ಗಾರ್ಡನ್ನ ಡಿಸೈನ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ನೋಡಿ ಈ ಗಿಡಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಈ ಥರ ಇದೆ ಇಲ್ಲಿನ ಒಂದು ಬ್ಯೂಟಿ. ಆಮೇಲೆ ಈ ಪಿಲ್ಲರ್ಸ್ ನೋಡಿ, ಫ್ರೆಂಚ್ ಇನ್ಸ್ಪೈರ್ಡ್ ಪಿಲ್ಲರ್ಸ್ ನೋಡಿ, ಬ್ಯೂಟಿಫುಲ್ ಬ್ಯೂಟಿಫುಲ್. ಚೆಸ್ ಪಾನ್ಸ್, ಮಾರ್ಬಲ್ ಸ್ಟ್ಯಾಚ್ಯೂಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿಸಿ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲೋ ನಾವು ಫ್ರಾನ್ಸಲ್ಲೇ ಇದ್ದೀವಿ ಅಂತ ಹೇಳುವಂಥ ಭಾವನೆ ಬರುವಾಗೆ ಇಲ್ಲಿ ರೀಕ್ರಿಯೇಷನ್ ಮಾಡಿದ್ದಾರೆ. ಹಾಗೆ ನಾವು ಆವಾಗ ನೋಡಿದ ಬ್ರಿಡ್ಜನ್ನ ಒಂದು ಸರ್ತಿ ಹತ್ತು ಬಿಡೋಣ. ಮೇಲ್ಗಡೆ ಹೋದರೆ ಆ ವ್ಯೂ ಹೇಗಿರುತ್ತೆ ಅಂತ ಹೇಳುವಂಥದ್ದನ್ನ ನೋಡೋಣ. ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಕೊಂಡು. ಶೂ ಲಿಂಗ್ ಉಂಗ್, ನನಗೆ ಪ್ರೊನೌನ್ಸ್ ಮಾಡೋದು ಕಷ್ಟ ಆಗ್ತದೆ. ಲಿಂಗ್ ಉಂಗ್ ಪಗೋಡ ಅಂತೆ. ನೋಡಿ ಬುದ್ಧ ದೇವರ ಶಿರ ಹೇಗೆ ಕಾಣ್ತಾ ಇದೆ ಅಂತ ಹೇಳುವಂಥದ್ದು. ಹಾಗೆ ಇಲ್ಲಿ ನೋಡಿ ಮೇಲೆ ಫ್ಲ್ಯಾಗ್ಸು, ವಿಯೆಟ್ನಾಮಿ ಫ್ಲ್ಯಾಗ್ಸ್ ಇದೆ, ಕಮ್ಯುನಿಸ್ಟ್ ಫ್ಲ್ಯಾಗ್ಸ್ ಇದೆ. ಯಾಕಂದರೆ ಇದು ಕಮ್ಯುನಿಸ್ಟ್ ರಾಷ್ಟ್ರ. ನೋಡೋಣ ಹೇಗೆ ಕಾಣಿಸುತ್ತೆ ಮುಂದೆ. ಇಲ್ಲಿ ಅವರ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್ನೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಕಮಾನ್, ಇದಕ್ಕೆ ತೋರಿ ಗೇಟ್ ಅಂತ ಹೇಳ್ತಾರೆ. ವಿಯೆಟ್ನಾಮಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಜಾಪನೀಸಲ್ಲಿ ಅದಕ್ಕೆ ತೋರಿ ಗೇಟ್ ಅಂತ ಹೇಳ್ತಾರೆ. ಹಾಗೆ ಬರ್ತಾ ಬರ್ತಾ ಬುದ್ಧ ದೇವರ ಹತ್ರ ಬಂದು ರೀಚ್ ಆದ್ವಿ ನಾವು. ಬರ್ತಾ ಇದ್ದಾಗೆ ಒಂದು ಸೈಡಲ್ಲಿ ನಿಮಗೆ ಡ್ರ್ಯಾಗನ್ ಇನ್ಸ್ಪೈರ್ಡ್ ಫೌಂಟೇನ್ ಆ್ಯಂಡ್ ಗಾರ್ಡನ್ ಕಾಣ್ತಾ ಇದೆ ನೋಡಿ. ಎಷ್ಟು ಪೀಸ್ಫುಲ್ಲಾಗಿ ಎರಡು ಮಹಿಳೆಯರಲ್ಲಿ ಕೂತಿದ್ದಾರೆ ಅಂತ ಹೇಳುವಂಥದ್ದು. ನೋಡಿ ಹೇಗೆ ಕಾಣ್ತಾ ಇದೆ ನೀರು, ಅದರಲ್ಲಿ ಕೋಯಿ ಮೀನುಗಳು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಆಪೋಸಿಟ್ ಡೈರೆಕ್ಷನಿಂದ ಸೂರ್ಯನ ಬೆಳಕು ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಕ್ಕಿಲ್ಲ. ಬಟ್ ಬುದ್ಧ ದೇವರು ನೋಡಿ ಎಷ್ಟು ದೊಡ್ಡ ವಿಗ್ರಹ ಬುದ್ಧ ದೇವರದು ಅಂತ ಹೇಳ್ಕೊಂಡು. ಯಾವುದೇ ಪಗೋಡ ಇದ್ದರೂ ಆ ಪಗೋಡ ಎದುರುಗಡೆ ಹೀಗೆ ಊದುಬತ್ತಿ ಸ್ತಂಭ ಮತ್ತು ದೀಪಸ್ತಂಭಗಳಿರ್ತದೆ ನೋಡಿ. ಬುದ್ಧ ದೇವರು ಎಷ್ಟು ಪೀಸ್ಫುಲ್ಲಾಗಿ ಬೆಟ್ಟದ ಮೇಲೆ ಕೂತಿದ್ದಾರೆ ಅಂತ ಹೇಳುವಂಥದ್ದು. ಈ ಸ್ತೂಪದ ಕೆಳಗಡೆ ವಾಲ್ಗಳ ಮೇಲೆ ಬುದ್ಧ ದೇವರ ಕಥೆಯನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಬೇರೆ ಬೇರೆ ಕಥೆಗಳನ್ನು ಕೆತ್ತನೆ ಮಾಡಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಹಾಗೆ ಈ ಕಡೆ ಬರ್ತಾ ಏನಿದೆ ಅಂತ ನೋಡೋಣ. ನೋಡಿ ಇಲ್ಲಿ ಡ್ರ್ಯಾಗನ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಒಂದು ಈ ಕಮಾನ್ ನೋಡಿ ಎಷ್ಟು ಚೆನ್ನಾಗಿದೆಯಲ್ವ. ನೋಡಿ ಡ್ರ್ಯಾಗನ್ಗೆ ಅದೇನೋ ಗೊತ್ತಿಲ್ಲ, ಇವರ ಕಲ್ಚರಲ್ಲಿ ತುಂಬ ಸಿಗ್ನಿಫಿಕೆನ್ಸ್ ಇದೆ. ತುಂಬ ಲಿಮಿಟೆಡ್ ಟೈಮ್ ಇದೆ, ಬಟ್ ಸ್ಟಿಲ್ ಕೆಳಗಡೆ ಇಳಿತಾ ಹೋದರೆ ಬೇರೆ ಏನೋ ನೋಡೋಕ್ಕಿದೆ ಅಂತ ಹೇಳಿದರು. ಅದಕ್ಕೆ ಜಶ್ಮಿ ಮಕ್ಕಳೆಲ್ಲ ಅಲ್ಲೇ ನಿಂತರು. ನಾನೇ ಇಲ್ಲಿ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಯೆಟ್ನಾಮಲ್ಲಿ ಸ್ಟೆಪ್ಸ್ ಇಳಿಯೋದು ಹತ್ತೋದು ಒಂದು ಏನು ರೆಗ್ಯುಲರ್ ವರ್ಕ್. ನೋಡಿ ಯಾವ ಥರ ಆರ್ಕಿಟೆಕ್ಚರ್ ಇದೆ ಆ ಟೆಂಪಲ್ ಇದು ಅಂತ ಹೇಳ್ಕೊಂಡು. ನೋಡಿ ಕೆಳಗಡೆ ಬರ್ತಾ ಇದ್ದಾಗೆ ನೋಡಿ ಈ ಥರ ಒಂದು ಬಂಡೆಕಲ್ಲಿನ ಫೌಂಟೇನ್ ಮಾಡಿದ್ದಾರೆ ನೋಡಿ. ಏನು ಕ್ರಿಯೇಟಿವಿಟಿ ಅಂತ ಹೇಳ್ತೀರಾ ನೀವು.
ಯಾವ ಥರ ಈ ಕಲ್ಲುಗಳನ್ನೆಲ್ಲ ಇಲ್ಲಿ ತಂದಿಟ್ಟಿದ್ದಾರೋ, ಯಾವ ಥರ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳುವಂಥದ್ದೇ ಅರ್ಥ ಆಗೋದಿಲ್ಲ. ಹಾಗೆ ಈ ದೇವಸ್ಥಾನದ ಕಮಾನ್ ಒಮ್ಮೆ ನೋಡಿಬಿಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಈ ಕಮಾನಿಂದ ಹೊರಗಡೆ ಬರ್ತಾ ವ್ಯೂ ಯಾವ ಥರ ಇದೆ ಅಂತ ಹೇಳಿದರೆ ನೋಡಿ, ಹೀಗಿದೆ, ಈ ಥರ ಇದೆ ಕಮಾನ್. ನೀವು ಎದುರುಗಡೆಯಿಂದ ಹತ್ತಾ ಇದ್ದರೆ ಈ ಥರ ಕಾಣುತ್ತೆ. ಆಮೇಲೆ ಟೆಂಪಲ್ ಹತ್ರ ಇಲ್ಲೊಂದು ಲಾಫಿಂಗ್ ಬುದ್ಧನನ್ನು ಕೂರಿಸಿದ್ದಾರೆ. ಆಮೇಲೆ ಕೆಳಗಡೆ ಫಾರ್ ಹ್ಯಾಪಿ ಲೈಫ್ ಏನೆಲ್ಲ ಮಾಡಬಾರ್ದು ಅಂತ ಹೇಳುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು, ಮತ್ತು ಕೆಟ್ಟದ್ದನ್ನು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡಿ, ಗಾಸಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನ್ನ ಹತ್ರ ತುಂಬ ಟೈಮ್ ಸ್ಕ್ಯಾರ್ಸಿಟಿ ಇರೋದ್ರಿಂದಾಗಿ ನಾನು ಈ ಟೆಂಪಲ್ ಒಳಗಡೆ ಹೋಗೋದಿಲ್ಲ, ಬಟ್ ಜಸ್ಟ್ ಹೊರಗಡೆಯಿಂದನೇ ತೋರಿಸ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತೇನೆ. ಓ, ಇಲ್ಲಿ ಶೂ ತೆಗಿಬೇಕಂತೆ. ಸೊ ದೂರದಿಂದಲೇ ಝೂಮ್ ಮಾಡ್ತಿದ್ದಾನೆ. ಓಕೆ, ಬುದ್ಧ ದೇವರಿಗೆ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ ನಾನು ನನ್ನ ಗೈಡನ್ನು ಮೀಟ್ ಆಗೋ ಪಾಯಿಂಟ್ಗೆ ಹೋಗ್ತಾ ಇದ್ದೇನೆ. ಈ ಥರ ಇದೆ ಇಲ್ಲಿನ ಆರ್ಕಿಟೆಕ್ಚರ್. ಹಬ್ಬ, ಬೆಟ್ಟ ಹತ್ತಿ ಸಾಕಾಗೋಯ್ತು. ವಿಯೆಟ್ನಾಮಲ್ಲಿ ಜನ ಬೆಳಿಗ್ಗೆಯಿಂದ ಸಂಜೆ ಆಗೋತ್ತಿಗೆ ಅದೆಷ್ಟು ಬೆಟ್ಟ ಹತ್ತಾರೋ ಅದೆಷ್ಟು ಬೆಟ್ಟ ಇಳಿತಾರೋ ದೇವರಿಗೆ ಗೊತ್ತು. ಅದಕ್ಕೆ ಅವರಿಗೆ ಒಬ್ರಿಗೂ ಒಂಚೂರು ಹೊಟ್ಟೆ ಇರೋದಿಲ್ಲ. ನೋಡಿ ಎಷ್ಟು ಸ್ಮಾರ್ಟಾಗಿ, ಎಷ್ಟು ಸ್ಲಿಮ್ ಆಗಿದ್ದಾರೆ ಅಂತ ಹೇಳ್ಕೊಂಡು. ಎಲ್ಲಿ ನೋಡಿದ್ರು ಜನ, ಜಾತ್ರೆ. ಬಟ್ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋದ್ರಿಂದಾಗಿ ಎಲ್ಲೂ ಒಂದು ಸ್ವಲ್ಪನೂ ಬ್ಲಾಕೇಜ್ ಆಗಲಿ, ನುಗ್ಗಲಾಗಲಿ, ತಳ್ಳಾಟ ಆಗಲಿ ಏನೂ ಆಗೋದಿಲ್ಲ. ಈವನ್ ಫೋಟೋ ತೆಗಿಲಿಕ್ಕೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಜನರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಫೋಟೋ ತೆಗೆಸ್ಕೊತಾ ಇರ್ತಾರೆ. ಬಾನಾ ಹಿಲ್ಸ್ ಇದು ಫೇಮಸ್ ಕೈಗಳು ನೋಡಿ. ನಮ್ಮ ಗೈಡ್ ಹಾಕಿರುವ ಟ್ರೆಡಿಷ್ನಲ್ ಹ್ಯಾಟ್ ನೋಡಿ, ವಿಯೆಟ್ನಾಂ. ಇದು ಅವರ ಸಾಂಪ್ರದಾಯಿಕ ಟೋಪಿ ಅಥವಾ ಟೋಪಿ. ಸೆಕೆಂಡ್ ಲೆವೆಲ್ಗೆ ಹೋಗಲಿಕ್ಕೆ ಮತ್ತೆ ಕೇಬಲ್ ಕಾರ್ಗಳನ್ನು ಹತ್ತಬೇಕಾಗ್ತದೆ. ನೆಕ್ಸ್ಟ್ ನಾವು ಹೋಗ್ತಿರೋದು ಲೆವೆಲ್ 2 ಫ್ರೆಂಚ್ ವಿಲೇಜ್ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಗೆ ಹೋಗ್ತಾ ಇದ್ದಾಗ ನಮಗೆ ಮೆಡಿವಲ್ ಯುರೋಪಿಯನ್ ಟೌನ್ಗೆ ಹೋದಾಗೆ ಆಗ್ತಾ ಇದೆ ನೋಡಿ. ಒಂದು ಫ್ರೆಂಚ್ ಮೆಡಿವಲ್ ವಿಲೇಜ್ ಯುರೋಪಲ್ಲಿ ಇದ್ದಿದ್ರೆ ಹೇಗೆ ಇರ್ತಿತ್ತೋ ಹಾಗೆ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸೊ ಇವಾಗ ರೋಲರ್ ಕೋಸ್ಟರ್ ರೈಡ್ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಊಟಕ್ಕೆ ಇನ್ನೂ ಟೈಮ್ ಇದೆ, ನಮಗೇನು ಹೊಟ್ಟೆ ಹಸಿತಾ ಇಲ್ಲ. ಗಂಟೆ ಸುಮಾರು 11 ಆಗಿರೋದಷ್ಟೇ. ಸೊ ರೋಲರ್ ಕೋಸ್ಟ್ರಲ್ಲಿ 3 ರೈಡ್ ಇದೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ. ನಾವು ಲೆವೆಲ್ 3 ಟ್ರೈ ಮಾಡ್ತಾಯಿದ್ದೀವಿ. ಯಾಕಂದರೆ ಲೆವೆಲ್ 3 ಹೊಸ ರೋಲರ್ ಕೋಸ್ಟರ್ ಅಂತೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ನಾನು ಅರ್ಜುನ್ ಎಕ್ಸೈಟೆಡ್ ಆಗಿದ್ದೀವಿ. ಇಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಇದೆ. ರೋಲರ್ ಕೋಸ್ಟರ್ ರೈಡ್ ಹೋಗ್ಲಿಕ್ಕೆ ಹೀಗೆ ಪ್ಲಾಟ್ಫಾರ್ಮ್ ಹತ್ತಬೇಕು. ರೋಲರ್ ಕೋಸ್ಟರ್ ನೋಡಿ, ಅಷ್ಟು ಮೇಲೆಯಿಂದ ಬರೋದು. ಓಕೆ, ಇದು ಬ್ರೇಕ್. ಓಕೆ, ಭಾರಿ ಏನು ಹೇಳುವಂಥ ಎಕ್ಸ್ಪೀರಿಯನ್ಸ್ ಅಂತಲ್ಲ, ಮೇಲಿಂದ ಬರೋಗೊಮ್ಮೆ ಖುಷಿ ಆಗ್ತದೆ. ಮತ್ತು ಬ್ರೇಕ್ ನಮ್ಮ ಹತ್ರನೇ ಇದೆ, ನೋಡೋಣ. ಬುಟ್ಟೊಳೆ ಮಾರಾಯ, ನನ್ನ ಮಗ ಹೇಳ್ತಿದ್ದಾನೆ ಫುಲ್ ಬ್ರೇಕ್ ಬಿಡಬೇಕು ಅಂತ ಹೇಳ್ಕೊಂಡು. ಎಸ್, ಓಕೆ.
ಈಗ ಮತ್ತೆ ಮೇಲೆ ಹತ್ತಾ ಇದ್ದೀವಿ. ಮೇಲೆ ಹತ್ತಿದ ಮೇಲೆ ಆಮೇಲೆ ಮತ್ತೆ ಕೆಳಗಡೆ ಇಳಿಯೋಕ್ಕಾಗುತ್ತಾ ನೋಡೋಣ. ನೋಡಿ ಅರ್ಜುನ್ ಇಲ್ಲಿದ್ದಾನೆ. ಓ ಈ ಥರ ಹತ್ತಬೇಕು. ಗಿಡ್ಕ ಗಟ್ಟಿ ಇದ್ರ ಸೇರಿಸಿ ಮೇಲೆ ಹೋಗ್ತಾ ಇದೀವಿ. ಮೇಲೆ ಹೋಗಿ ವಾಪಸ್ ಕೆಳಗಡೆ ಬಿಡ್ತಾರ ಏನಂತ ಗೊತ್ತಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್, ಭಾರಿ ಏನು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಲ್ಲ, ಬಿಕಾಸ್ ಬ್ರೇಕ್ ನಮ್ಮ ಹತ್ರನೇ ಇತ್ತಲ್ಲ. ಹಾಗೆ ನಾವು ಬೇಕಾದಾಗ ಸ್ಲೋ ಮಾಡ್ಕೋಬೋದಿತ್ತು. ಪರವಾಗಿಲ್ಲ, ಚೆನ್ನಾಗಿತ್ತು. ಆ ಬೆಟ್ಟದ ಮೇಲಿಂದ ಕೆಳಗಡೆ ಇಳಿಯುವಾಗಂತೂ ಒಂಥರ ಖುಷಿ ಆಗುತ್ತೆ. ಬಟ್ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಮಾಡೋದಿದ್ರೆ ಎಷ್ಟೋ ಆ್ಯಕ್ಟಿವಿಟೀಸ್ ಇದೆ. ಇದೆಲ್ಲ ನಮ್ಮೂರ ಜಾತ್ರೆಯಲ್ಲೂ ಸಿಗ್ತದೆ ನಮಗೆ. ಒಟ್ಟಿನಲ್ಲಿ ಈ ಫ್ರೆಂಚ್ ವಿಲೇಜ್ ಅಂತ ಹೇಳುವಂಥದ್ದು ಒಂದು ಭ್ರಮಾಲೋಕವನ್ನೇ ಸೃಷ್ಟಿ ಮಾಡಿಬಿಡ್ತದೆ. ನೀವು ಎಲ್ಲಿದ್ದೀರೋ ಏನೋ ಅಂತ ಹೇಳುವಂಥದ್ದು ನಿಮಗೆ ಒಂದು ಕ್ಷಣಕ್ಕೆ ಕನ್ಫ್ಯೂಸ್ ಆಗೋಗಿ ಮಾಡಿಬಿಡ್ತದೆ. ನೀವು ಎಲ್ಲಾದರೂ ಮೆಡಿವಲ್ ಯುರೋಪಿಯನ್ ಟೌನಲ್ಲಿದ್ದೀರಾ ಅಥವಾ ನೀವು ವಿಯೆಟ್ನಾಮಲ್ಲಿದ್ದೀರಾ ಅಂತ ಹೇಳುವಂಥದ್ದೇ ನಿಮ್ಮ ಮನಸ್ಸಲ್ಲೇ ನಿಮಗೆ ಪ್ರಶ್ನೆ ಬರುವಾಗೆ ಮಾಡಿಬಿಡ್ತದೆ ಇಲ್ಲಿನ ಆರ್ಕಿಟೆಕ್ಚರ್. ಮತ್ತು ಒಳಗಡೆ ಏನು ಆ್ಯಕ್ಟಿವಿಟೀಸ್ ಎಲ್ಲ ಇದೆ ಅದು ನಮಗೆ ಇಂಡಿಯಾದಲ್ಲೂ ಸೇಮ್ ಆ್ಯಕ್ಟಿವಿಟಿ ಸಿಗ್ತದೆ. ಮಕ್ಕಳಿಗೆ ಖುಷಿ ಆಗ್ಬೋದು. ನನಗೆ ರೋಲರ್ ಕೋಸ್ಟರ್ ಒಂದು ಖುಷಿ ಆಯಿತು. ಅದಲ್ಲದೆ ಮತ್ತು ಬೇರೆ ಬೇರೆ ಈ 3D ಮೂವಿಗಳು, ಆಮೇಲೆ ಜುರಾಸಿಕ್ ಪಾರ್ಕ್ 3D ಮೂವೀಸ್, ಸೊ ಈ ಥರ ಎಲ್ಲ ಮೂವಿಗಳನ್ನ ಹಾಕ್ತಾರಲ್ಲಿ. 3D ಮೂವಿ, 5D ಮೂವಿ, ಈ ಥರ ಎಲ್ಲ ಮೂವೀಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಷ್ಟ ಇದ್ದವರು. ಡಿಪೆಂಡ್ಸ್, ನಿಮಗೆ ಅದು ಇಷ್ಟ ಇದ್ದರೆ ಅದನ್ನು ಒಂದು ಸಲ ಟ್ರೈ ಮಾಡ್ಬೋದು. ಹಾಗೆ ಈ ಯುರೋಪಿಯನ್ ಥೀಮ್ಗೆ ಮ್ಯಾಚ್ ಆಗಲಿಕ್ಕೆ ಇಲ್ಲಿ ಒಂದು 2-3 ವಿಂಟೇಜ್ ಕಾರ್ಗಳನ್ನ ಇಟ್ಟಿದ್ದಾರೆ. VW ಬೀಟಲ್ ಇದೆ, ಸಿಟ್ರಾನ್ 2CV ಇದೆ, ಇನ್ನೊಂದು VW ಬೀಟಲ್ ಇದೆ. ಸೊ ಹೀಗೆ 2-3 ಕಾರ್ಗಳನ್ನ ಇಟ್ಟು ಈ ವಿಂಟೇಜ್ ಲುಕ್ ಮತ್ತು ಈ ಕಾರ್ಗಳ ಲುಕ್ ಎಲ್ಲನೂ ಜೊತೆಲೇ ಮ್ಯಾಚ್ ಆಗ್ತಾ ಇದೆ. ಬನಾನಾ ಹಿಲ್ಸ್ನ ಫ್ರೆಂಚ್ ವಿಲೇಜಲ್ಲಿ ಭಾರತ ರೆಸ್ಟೋರೆಂಟಿಗೆ ಬಂದಿದ್ವಿ. ಇವತ್ತು ಇಂಡಿಯನ್ ಊಟ ನೋಡಿ, ಭಾರತ ರೆಸ್ಟೋರೆಂಟ್. ಹಲೋ, ನಮಸ್ತೆ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಾವು ಎಂಟರ್ ಆಗ್ತಿದ್ದಾಗೆ, ಟಿಕೆಟ್ ತೊಗೊಂಡಾಗೆ ನಮ್ಮ ಫೇಸ್ ಐ ಡಿನ ಸ್ಕ್ಯಾನ್ ಮಾಡ್ತಾರೆ. ಫೇಸ್ ಐ ಡಿ ಸ್ಕ್ಯಾನ್ ಆದಮೇಲೆ ಮತ್ತು ಈಗ ನಮ್ಮದು ರೆಸ್ಟೋರೆಂಟ್ಗೆ ನಾವು ಟಿಕೆಟ್ ತೊಗೊಂಡಿದ್ವಿ. ರೆಸ್ಟೋರೆಂಟ್ಗೆ ಟಿಕೆಟ್ ತೊಗೊಂಡ್ರೆ ಆ ಏನು ಫೇಸ್ ಐ ಡಿ ಒಳಗಡೆನೇ ಅದು ನೋಟ್ ಆಗಿರುತ್ತೆ. ಸೊ ನಮ್ಮ ರೆಸ್ಟೋರೆಂಟ್ ಹತ್ರ ಬಂದು ಇಲ್ಲಿ ನಾವು ಫೇಸ್ ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಈ ರೆಸ್ಟೋರೆಂಟ್ಗೆ ನಾವು ಆಲ್ರೆಡಿ ಟಿಕೆಟ್ ತೊಗೊಂಡಿದ್ವಾ ಇಲ್ಲ ಅಂತ ಹೇಳುವಂಥದ್ದು ಇಲ್ಲೇ ಗೊತ್ತಾಗಿ ಬಿಡ್ತದೆ ಅವರಿಗೆ. ಒಳ್ಳೆ ಟೆಕ್ನಾಲಜಿ. ಎಲ್ಲಿ ಹೋದರೂ, ಇವನ್ ರೋಲರ್ ಕೋಸ್ಟರ್ ರೈಡ್ಗೂ ಅಷ್ಟೇ, ಟಿಕೆಟ್ ತೊಗೊಂಡಿದೆ ಎಲ್ಲೋ, ಇಲ್ಲಿ ಜಸ್ಟ್ ಫೇಸ್ ಐ ಡಿ ಸ್ಕ್ಯಾನ್ ಮಾಡಿದರೆ ಟಪ್ ಅಂತ ಒಳಗಡೆ ಹೋಗೋಕ್ಕಾಗುತ್ತೆ. ಊಟಕ್ಕೆ ಏನಿದೆ ಅಂತ ಹೇಳುವಂಥದ್ದನ್ನ ನೋಡೋಣ. ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ ಅಂತ ಆದಮೇಲೆ ಇಂಡಿಯನ್ ಡಿಶಸ್ಸೇ ಇರಬೇಕು. ನೋಡಿ, ರೋಸ್ಟೆಡ್ ಎಗ್, ಲೆಮನ್ ರೈಸ್, ಜೈನ್ ಲೆಮನ್ ರೈಸ್ ಅಂತೆ, ಜೀರಾ ರೈಸ್, ಸ್ಟೀಮ್ಡ್ ರೈಸ್, ಆಮೇಲೆ ನಾನ್ ವೆಜ್ ತಿನ್ನೋರಿಗೆ ಬೇರೆ ಬೇರೆ ಥರದ ನಾನ್ ವೆಜ್ ಡಿಶಸ್. ಐ ಥಿಂಕ್ ವಿಯೆಟ್ನಾಮಿ ಡಿಶ್ ಕೂಡ ಒಂದು ಸ್ವಲ್ಪ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಇಲ್ಲಿ ಹಾಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೆಸರ್ಟ್ಸ್ ಇಲ್ಲಿ ನೋಡ್ಬೋದು.
ಫ್ರೂಟ್ಸ್ ಎಲ್ಲ, ಮತ್ತು ನಮ್ಮ ಡ್ರ್ಯಾಗನ್ ಫ್ರೂಟ್ ಇಲ್ಲಿದೆ ನೋಡಿ. ಓಕೆ, ನೈಸ್. ಮಕ್ಕಳಿಗೆ ತುಂಬ ಹೊಟ್ಟೆ ಹಸ್ತಿರಂಗಿದೆ ನೋಡಿ. ಆತು ನಿಮಗೆ ಕೊಟ್ಟವೆ ನೋಡಿ. ವಾಟ್ ಇಸ್ ದಿಸ್? ಆಲಿವ್ ನೋಡಿ, ಬ್ರೊಕೊಲಿ ಇದೆ, ಟೊಮ್ಯಾಟೋಸ್ ಇದೆ, ಆಮೇಲೆ ಬೇರೆ ಬೇರೆ ಥರದ ಸ್ಯಾಲಡ್ಸ್ಗೆ ವೆಜಿಟೇಬಲ್ಸ್. ಇಲ್ಲಿ ಬೇರೆ ಥರದ ಸ್ಯಾಲಡ್ಸ್ ಇದೆ. ಊಟ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇಟ್ ಸೀಮ್ಸ್ ಟು ಬಿ ಲೈಕ್ ಅ ಫ್ಯೂಷನ್ ಆಫ್ ಕಾಂಟಿನೆಂಟಲ್, ಇಂಡಿಯನ್ ಆ್ಯಂಡ್ ವಿಯೆಟ್ನಾಮೀಸ್ ಕ್ಯೂಸೈನ್. ನೋಡೋಣ ಊಟ ಮಾಡ್ತಾ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ನೋಡಿ ಏನೇನಿದೆ ನಮಗೆ ಇವತ್ತು ಅಂತ ಹೇಳ್ಕೊಂಡು. ಇದು ಸ್ಟೀಮ್ಡ್ ರೈಸ್ ಕೇಕ್, ಆಮೇಲೆ ಸ್ಟೀಮ್ಡ್ ರೈಸ್ ಸ್ವೀಟ್, ಇದು ನಾನ್, ಚಿಕನ್, ಪ್ರಾನ್, ಆಮೇಲೆ ಸ್ಕ್ವಿಡ್, ಕಡಾಯಿ, ಎಗ್, ಬೇರೆ ಬೇರೆ ಥರದ ಫಿಶ್, ಬೇರೆ ಬೇರೆ ಥರದ ಫ್ರೈಡ್ ರೈಸ್, ಬಟರ್ ಮಿಲ್ಕ್. ನೋಡಿ ಈ ಥರ ಎಷ್ಟು ಬೇಕಿದ್ರೆ ಯಾವ ಆಪ್ಷನ್ಸ್ ಹುಡುಕೋದು ಯಾವುದು ಬಿಡೋದು ಅಂತ ಆಗುತ್ತೆ, ಆ ಥರ ಆಪ್ಷನ್ಸ್ ಇದೆ. ಫ್ರ್ಯಾಂಕ್ಲಿ ಟೆಲ್ಲಿಂಗ್, ಊಟ ಏನು ಚೆನ್ನಾಗಿರಲಿಲ್ಲ ನೋಡಿ, ಎಲ್ಲ ಹಾಗೆ ವೇಸ್ಟ್. ನಾವು ಆ್ಯಕ್ಚುಲಿ ಈ ಥರ ಊಟ ತೊಗೊಂಡ್ರೆ ಎಲ್ಲ ಖಾಲಿ ಮಾಡಿಬಿಡ್ತೀವಿ. ಇಷ್ಟು ದಿವಸದಲ್ಲಿ ನಮ್ಮದು ಅಂದರೆ ಎಲ್ಲೂ ಆಗೇ ಇಲ್ಲ ಅಲ್ಲ, ಊಟ ವೇಸ್ಟ್ ಆದ್ದು ನಮ್ಮದು ಎಲ್ಲೂ ಆಗಿಲ್ಲ. ಇಷ್ಟು ದಿವಸದ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಎಷ್ಟು ತೊಗೊಂಡ್ರು ಅದು ತೊಗೊಂಡಿದ್ದೆಲ್ಲ ಖಾಲಿ ಮಾಡಿಬಿಡ್ತೀವಿ. ಯಾಕೆಂತ ಹೇಳಿದರೆ ನಾವು ದಿವಸಕ್ಕೆ ಅಷ್ಟು ನಡೀತೀವಿ, ನಡೆದು ಹೊಟ್ಟೆ ಹಸ್ತಿರುತ್ತೆ. ಇವತ್ತು ಫ್ರ್ಯಾಂಕ್ಲಿ ಎಲ್ರಿಗೂ ಹೊಟ್ಟೆ ಹಸ್ತಿದೆ, ಬಟ್ ಏನು ಚೆನ್ನಾಗಿಲ್ಲ. ಸಾದೇವ್ ಜ್ಯೂಸ್ ಲೈಕ್ ಊಟಣ್ಣ ಇಲ್ಲೇ ಹೋಗಲಿ, ಊಟ ಬಿಡಿ, ಜ್ಯೂಸ್ ಆದರೂ ಚೆನ್ನಾಗಿದೆ ಅಂತ ಹೇಳಿದರೆ ಚೆನ್ನಾಗಿಲ್ಲ ಅಂತೆ. ಸೊ ಈ ಥರ ಪರಿಸ್ಥಿತಿ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಹೊರದೇಶದಲ್ಲಿ ಬಂದು ನಾವು ನಮ್ಮ ದೇಶದಲ್ಲಿರೋ ಥರ ಊಟ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವರಿಗೆ ರಾ ಮೆಟೀರಿಯಲ್ಸು, ಆಮೇಲೆ ನಮ್ಮ ದೇಶದ ಮಸಾಲ ಪದಾರ್ಥಗಳು ಅದನ್ನೆಲ್ಲ ಇಲ್ಲಿಗೆ ತರಿಸ್ಕೊಂಡು ಪ್ರಾಪರ್ ಶೆಫ್ಗಳನ್ನ ಇಟ್ಕೊಂಡು, ಅಥವಾ ನಮ್ಮ ದೇಶದ ಶೆಫ್ ಇಲ್ಲಾಂದರೆ ಈ ದೇಶದ ಶೆಫ್ಗಳಿಗೆ ಟ್ರೈನ್ ಮಾಡಿಕೊಂಡು ಎಲ್ಲ, ಇಟ್ಸ್ ಅ ಚಾಲೆಂಜಿಂಗ್ ಜಾಬ್. ಬಟ್ ಸ್ಟಿಲ್ ನಾವು ಹೊರದೇಶದಲ್ಲಿ ಒಳ್ಳೆ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಕೂಡ ಹೋಗಿದ್ದೀವಿ, ಒಳ್ಳೆ ಇಂಡಿಯಾ ಥರನೇ ಊಟ ತಿಂದಿದ್ದೀವಿ. ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಇವತ್ತಿನ ಊಟ ಚೆನ್ನಾಗಿಲ್ಲ ಅಂತ ನನ್ನದೊಂದು ಒಪಿನಿಯನ್. ಫೈನಲಿ ಐ ಆಮ್ ಸೆಟಲ್ಡ್ ವಿತ್ ಸಮ್ ಯೋಗರ್ಟ್, ಮ್ಯಾಂಗೋ ಜ್ಯೂಸ್, ಗೂವಾ, ಆಮೇಲೆ ಮಸ್ಕ್ ಮೆಲನ್, ಮತ್ತು ಒಂದು ಸ್ವಲ್ಪ ಕೇಕ್ಸ್, ಆಮೇಲೆ ಜೆಲ್ಲಿ. ಅನ್ಫಾರ್ಚುನೇಟ್ಲಿ ನಾನು ಬರುವಾಗ ಪರ್ಫಾರ್ಮೆನ್ಸ್ ಆಗೋಗಿದೆ. ಇಲ್ಲಿ ಒಂದು ಇಷ್ಟು ದೊಡ್ಡ ಕ್ಯಾಸಲ್ ಥರ ಬಿಲ್ಡಿಂಗ್ ಮಾಡಿ ಪಾಪ್ ಮಾರ್ಟ್ ಅಂತ ಹೆಸರಿಟ್ಟಿದ್ದಾರೆ. ಒಳಗಡೆ ಏನಿದೆ ಅಂತ ನೋಡೋಣ. ಹಾಗೆ ಮೇಲೆ ಬರ್ತಾ ಫ್ರೆಂಚ್ ಆರ್ಟಿಸ್ಟ್ಸಿಂದ ಪರ್ಫಾರ್ಮೆನ್ಸ್ ನಡೀತಾ ಇದೆ. ಬೇರೆ ಬೇರೆ ಥರದ ಡಾಲ್ಸ್, ಬೇರೆ ಬೇರೆ ಆರ್ಟಿಸ್ಟ್ಸ್ ಕ್ರಿಯೇಟ್ ಮಾಡಿರುವಂಥ ಡಾಲ್ಸ್, ಅದನ್ನು ಟಾಯ್ಸ್ ಆಗಿ ಮಾರ್ಪಡಿಸಲಾಗಿದೆ. ಇದೇ ಪಾಪ್ ಮಾರ್ಟಲ್ಲಿ ಮೇಲೆ ಈ ಥರ ಒಂದು ದೊಡ್ಡ ಶ್ಯಾಂಡ್ಲಿಯರ್ ಇದೆ. ಸೊ ಹೀಗಿದೆ. ಇದು ಒಬ್ಬ ಆರ್ಟಿಸ್ಟ್ ಜಾಂಗ್ ಮ್ಯಾ ಅಂತೆ. ಸೊ ಅವನು ಕ್ರಿಯೇಟ್ ಮಾಡಿರೋ ಡ್ರಾಯಿಂಗ್ಸ್, ಅದ್ರ ಮೇಲೆ ಬೇಸ್ಡ್ ಆಗಿ ಈ ಥರ ಟಾಯ್ಸ್ ಮಾಡಿದ್ದಾರೆ ನೋಡಿ. ಎಲ್ಲ ತಗೊಳಕ್ಕೆ ಬಂದವರು ಸಣ್ಣ ಮಕ್ಕಳಿಗಿಂತ ಜಾಸ್ತಿ ದೊಡ್ಡವರೇ ಇದ್ದಾರೆ ಇದರಲ್ಲಿ. ಬೇರೆ ಬೇರೆ ದೇಶ, ಬೇರೆ ಬೇರೆ ಥರದ ಕಲ್ಚರ್, ಬೇರೆ ಬೇರೆ ಥರದ ಟೇಸ್ಟ್, ಏನು ಮಾಡೋಕ್ಕಾಗೋದಿಲ್ಲ. ಹಾಗೆ ಕತೆ ಇಲ್ಲಿದು. ಸೊ ಇಲ್ಲಿಂದ ಕೆಳಗಡೆ ಹೋಗ್ತಾ ಏನಿದೆ, ಬೇರೆ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಿದೆ ಅಂತ ಹೇಳೋಂಥದ್ದನ್ನ ನೋಡೋಣ. ನೋಡಿ, ನಿಮಗೆ ಈ ಪಾಪ್ ಮಾರ್ಟ್ ಅಂದರೆ ಏನು ಅಂತ ಫಸ್ಟ್ ಹೇಳಿಬಿಡ್ತೀನಿ. ಇದೊಂದು ಫೇಮಸ್ ಚೈನೀಸ್ ಟಾಯ್ ಬ್ರ್ಯಾಂಡ್. ಇವರು ಅದನ್ನು ಮಕ್ಕಳನ್ನ
ಟಾರ್ಗೆಟ್ ಮಾಡಿ ಮಾಡೋದಕ್ಕಿಂತ ದೊಡ್ಡವ್ರನ್ನ ಟಾರ್ಗೆಟ್ ಮಾಡಿ ಮಾಡಿರೋಗಿದೆ. ಯಾಕಂದರೆ ದೀಸ್ ಆರ್ ಆಲ್ ಕನ್ಸಿಡರ್ಡ್ ಆ್ಯಸ್ ಡಿಸೈನರ್ ಟಾಯ್ಸ್ ಆರ್ ಕಲೆಕ್ಟೇಬಲ್ ಟಾಯ್ಸ್. ಸೊ ಅದೇ ನಾನು ಇವಾಗ ಫಾರ್ ಎಕ್ಸಾಂಪಲ್ ಈಗ ಹಾಟ್ ವೀಲ್ಸ್ನ ನನ್ನ ಮಕ್ಕಳು ಬಿಡಿ, ನನಗೆ ನೋಡೋತ್ತಿಗೆ ಒಂದು 4 ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅನಿಸುತ್ತೆ. ಬಟ್ ನನಗೇನು ಅಂತ ಅರ್ಥ ಆಗೋದಿಲ್ಲ, ಈ ಚೈನೀಸು, ಜಾಪನೀಸು, ಈ ಸೌತ್ ಕೊರಿಯನ್ಸು ಇವ್ರ ದೇಶದಲ್ಲೆಲ್ಲ ಇವ್ರಿಗೆ ಬೊಂಬೆಗಳ ಮೇಲೆ ಜಾಸ್ತಿ ಪ್ರೀತಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಪೋಕಿಮಾನ್ ಅಂತ ಒಂದು ಕಾರ್ಟೂನ್ ಬಂತು, ಅದು ಹಾಗೆ ಈ ಕಡೆದೇ ಕಾರ್ಟೂನು ಆಯಿತಾ. ಸೊ ಅವ್ರಿಗೆ ಒಂಥರ ಆ ಥರ ಆ್ಯನಿಮೇಟೆಡ್ ಡಾಲ್ಸ್ ಬಗ್ಗೆ ಎಲ್ಲ ತುಂಬ ವ್ಯಾಮೋಹ. ಜಪಾನಲ್ಲಂತೂ ಬಿಡಿ, ಅವ್ರ ನೆಕ್ಸ್ಟ್ ಲೆವೆಲ್. ಅಲ್ಲಿ ಬೇರೆ ಬೇರೆ ಥರದ ಡಾಲ್ಸ್ ಇದೆ, ಅದ್ರ ಕತೆ ಇವಾಗ ಬೇಡ, ನಂದು ಜಪಾನ್ ಬ್ಲಾಗ್ಸಲ್ಲಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು. ಬಟ್ ಇಲ್ಲಿ ನೀವು ನೋಡಿದರೆ ಮಕ್ಕಳು ಎಲ್ಲಿ ಕಾಣ್ತಿದ್ದಾರೆ ನಿಮಗೆ? ಇಷ್ಟು ಕ್ರೌಡಲ್ಲಿ 1-2 ಮಕ್ಕಳು ಕಾಣ್ತಾ ಇದ್ದಾರೆ ನನಗೆ, ಬಿಟ್ಟರೆ ಎಲ್ಲ ದೊಡ್ಡವರೇ ಇರೋದು. ಸೊ ಇವ್ರೇನು ಮಾಡ್ತಾರೆ ಅಂದರೆ ಅದನ್ನೆಲ್ಲ ತಗೊಂಡು ಕಲೆಕ್ಟ್ ಮಾಡಿ, ಸೊ ಅದೊಂದು ಟ್ರೆಂಡ್, ಅದು ಇಟ್ ಹ್ಯಾಸ್ ಬಿಕಮ್ ಅ ಗ್ಲೋಬಲ್ ಟ್ರೆಂಡ್ ನಾವು. ಸೊ ಅದಕ್ಕೋಸ್ಕರ ಇಷ್ಟು ದೊಡ್ಡ ಒಂದು ಕಾಂಪ್ಲೆಕ್ಸ್ ಹೊರಗಡೆಯಿಂದ ನೋಡೋತ್ತಿಗೆ ಇಟ್ ಲುಕ್ಸ್ ಲೈಕ್ ಅ ಕ್ಯಾಸಲ್. ನೋಡಿ, ಇಷ್ಟು ದೊಡ್ಡ ಒಂದು ಕ್ಯಾಸಲ್ ಥರ ಕಾಂಪ್ಲೆಕ್ಸ್ನ ಬಿಲ್ಡ್ ಮಾಡಿ ಈ ಥರ ಎಲ್ಲ ಟಾಯ್ಸ್ನ ಇಟ್ಟಿದ್ದಾರೆ. ಇಲ್ಲೆಲ್ಲ ಟಾಯ್ಸ್ನ ತಗೊಳಕ್ಕೆ ಬಂದಿರೋರೆಲ್ಲ ನೋಡಿ, ಮೀಸೆ ಬಂದಿರೋ ಗಂಡಸರು, ಹೆಚ್ಚಾಗಿ ಅವರಲ್ಲಿ ಮೀಸೆ ಇಲ್ದಿರೋ ಗಂಡಸರು ಇರೋದು. ಸೊ ಅವರು ಹುಡುಗಿರು ಎಲ್ಲ ಬಂದು ತಗೋತಾ ಇರ್ತಾರೆ. ಎನಿವೇಸ್, ಬೇರೆ ಬೇರೆ ದೇಶ, ಬೇರೆ ಬೇರೆ ಥರದ ಟೇಸ್ಟ್ಗಳು. ಎಕ್ಸ್ಕ್ಯೂಸ್ ಮೀ, ಸಾರಿ ಎಕ್ಸ್ಕ್ಯೂಸ್ ಮೀ. ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಹೇಳ್ಕೊಂಡು. ಸೊ ಬೇರೆ ಬೇರೆ ದೇಶ, ಬೇರೆ ಬೇರೆ ಥರದ ಟೇಸ್ಟ್, ಅದ್ರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ. ಇಷ್ಟೇ ಇರೋದು ಟಾಯ್ಸ್, ಇದೇ ಟಾಯ್ಸ್ ಆಯಿತಾ. ಅದು ಕಲೆಕ್ಟೇಬಲ್ ಡಾಲ್ಸ್ ಅಂತೆ. ನಾನೇನಾದರೂ ಒಳಗಡೆ ಹೋಗಿ ಟಾಯ್ಸ್ ಇದೇನೂ ಇಲ್ಲ ಅಂತ ಏನಾದರೂ ಅವ್ರಿಗೆ ಹೇಳಿದೆ, ಏನಾದ್ರು ಯಾರಿಗಾರು ಒಬ್ಬನಿಗೆ ಅರ್ಥ ಆದರೆ ಹಾರ್ಡ್ ಕೋರ್ ಕಲೆಕ್ಟರ್ಸ್ ನನ್ನ ಮೇಲೆ ಸಿಟ್ಟು ಮಾಡ್ಕೋಬೋದು. ಅದಕ್ಕೆ ಹೊರಗಡೆ ಬಂದಿದ ಮೇಲೆ ಹೇಳಿದೆ ಅದನ್ನು. ಎನಿವೇಸ್, ಬೇರೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮಕ್ಕಳು ಮತ್ತು ಜಶ್ಮಿ ಒಳಗಡೆ ಆ ಗೇಮ್ ವರ್ಲ್ಡಲ್ಲಿ ಯಾವಾಗ ನಾನು ನಿಮ್ಗೆ ತೋರಿಸಿದ್ನಲ್ಲ, ಇಲ್ಲೇನೋ ಮಕ್ಕಳಿಗೆ ಆಟ ಆಡ್ಸೋಕ್ಕೆ ಹೋಗಿದ್ದಾಳೆ. ನಾನು ಹಾಗೆ ಇಲ್ಲಿ ಕಂಪ್ಲೀಟ್ ಈ ಫ್ರೆಂಚ್ ವಿಲೇಜ್ನ ಸುತ್ತಾಡ್ತಾ ಇದ್ದೀನಿ. ಟೈಮ್ ಇದೆ ನಮ್ಮ ಹತ್ರ ಇವತ್ತೊಂದು ಸ್ವಲ್ಪ. ನಾನು ಆವಾಗಲೇ ಹೇಳಿದೆ, ನನಗೆ ಆಶ್ಚರ್ಯ ಆಗ್ತಾಯಿದೆ, ನಾನು ಎಲ್ಲಾದರೂ 2017ನೇ ಇಸ್ವಿನಲ್ಲಿ ಟ್ರಾವೆಲ್ ಮಾಡಿದ ಫ್ರಾನ್ಸ್ಗೆ ಏನಾದರೂ ಟೈಮ್ ಟ್ರಾವೆಲ್ ಮಾಡಿಬಿಟ್ನಾ, ಯಾವುದೋ ಪ್ಯಾರಿಸ್ ಆಫ್ ವರ್ಸೇಲಿಸ್ ಎದುರುಗಡೆನೋ ಅಥವಾ ಇನ್ಯಾವುದೋ ಫ್ರೆಂಚ್ದು ಮೆಡಿವಲ್ ಟೌನ್ ಎದುರುಗಡೆ ಇದ್ದೀನ. ಏನು ಆಶ್ಚರ್ಯ ಗೊತ್ತಾ. ಬಟ್ ಇನ್ಫ್ಯಾಕ್ಟ್ ನಾನು ಇವಾಗ ವಿಯೆಟ್ನಾಂನ ಬನಾನಾ ಹಿಲ್ಸ್ನಲ್ಲಿರೋಂಥ ಫ್ರೆಂಚ್ ವಿಲೇಜಲ್ಲಿದ್ದೀನಿ ನೋಡಿ. ಅದಕ್ಕೆ ಹೇಳೋದು, ಜೀವನದಲ್ಲಿ ಒಂದೊಂದು ಸರ್ತಿ ನಾವೆಲ್ಲೋ ಇರ್ತೀವಿ, ಆದರೆ ನಮ್ಮ ಮನಸ್ಸು ಇನ್ನೆಲ್ಲೋ ಇರ್ತದೆ ಅಂತ ಹೇಳ್ಕೊಂಡು. ನಮ್ಮ ಹಿರಿಯರು ಒಂದು ಗಾದೆ ಮಾತು ಹೇಳಿದ್ದಾರೆ, ಕಂಡದ್ದು ಕಣ್ಣಿಗೆ, ಅರ್ಥವಾದದ್ದು ಮನಸ್ಸಿಗೆ ಅಂತ ಹೇಳ್ಕೊಂಡು. ಆಮೇಲೆ ಈ ಜಗತ್ತು ತುಂಬ ದೊಡ್ಡದು, ಅದನ್ನು ನಾವು ಟ್ರಾವೆಲ್ ಮಾಡಿದಾಗ ಮಾತ್ರ ಜೀವನದ ನಿಜವಾದ ಅರ್ಥ ಗೊತ್ತಾಗುತ್ತೆ, ಜಗತ್ತಿನ ನಿಜವಾದ ಎಸೆನ್ಸ್ ಏನು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗುತ್ತೆ. ವಿದೌಟ್ ಟ್ರಾವೆಲಿಂಗ್ ನಮಗೇನೂ ಅರ್ಥ ಆಗಲ್ಲ. ಆಮೇಲೆ ಇಲ್ಲಿ ಆಪ್ಷನ್ಸ್ ಎಷ್ಟಿದೆ ಅಂತ ಹೇಳಿದರೆ, ಫೋಟೋ ತೆಗಿಯೋಕ್ಕೆ ಹೋದರೆ ತಲೆನೋವು ಬಂದುಬಿಡುತ್ತೆ. ಬಿಕಾಸ್ ಟೂ ಮಚ್ ಆಫ್ ಆಪ್ಷನ್ಸ್ ಸ್ಪಾಯ್ಲ್ಸ್ ದ ಫನ್ ಅಂತ. ಸಿಕ್ಕಾಪಟ್ಟೆ ಆಪ್ಷನ್ಸ್ ಜಾಸ್ತಿಯಾಗಿ ಯಾವ ಆ್ಯಂಗ್ಲಿನ ಫೋಟೋ ತೆಗಿಬೇಕು, ಎಲ್ಲಿಂದ ಬಿಡಬೇಕು, ಯಾವ್ದು ಬಿಡಬಾರ್ದು ಅಂತ ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ಇಂಥ ಪ್ಲೇಸಸ್ ಎಲ್ಲ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಎಂಜಾಯ್ ಮಾಡೋಕ್ಕೆ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ಮಕ್ಕಳು ಜಗತ್ತನ್ನ ಪುಸ್ತಕದಲ್ಲಿ ಕಲಿಯೋದಕ್ಕಿಂತ ಈ ಥರ ಪ್ಲೇಸಸ್ಗೆ ಬಂದು ಕಲಿತ್ರೆ ಅವ್ರಿಗೆ ಜೀವನದಲ್ಲಿ ಆ ಜಗತ್ತಿನ ಬಗ್ಗೆ ಇರುವಂಥ ಹೊಸ ಪರಿಕಲ್ಪನೆ ಸೃಷ್ಟಿಯಾಗ್ತದೆ, ಹೊಸ ಅನುಭವಗಳನ್ನು ಕೊಡ್ತದೆ, ಮತ್ತು ಹೊಸ ಸಂಸ್ಕೃತಿಗಳನ್ನು ಅವರು ಕಲಿತಾರೆ. ಬಟ್ ಓವರ್ ಆಲ್ ವೆರಿ ನೈಸ್ ಪ್ಲೇಸ್ ಟು ವಿಸಿಟ್. ಖಂಡಿತ ಇಲ್ಲಿ ಸಾಧ್ಯ ಆದರೆ ನೀವು ವಿಯೆಟ್ನಾಮಿಗೆ ಬಂದಾಗ ವಿಸಿಟ್ ಮಾಡಿ.
ಇಲ್ಲಿ ಈ ಥರನೇ ಒಂದು 2-3 ಫ್ಲೋರ್ ಇದೆ. ಪ್ರತಿ ಫ್ಲೋರಲ್ಲೂ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇರೆ ಬೇರೆ ಥರದ ಗೇಮ್ಸ್, ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಇದೆ. ಇಲ್ಲಿ ಸಹದೇವ್ ಬಾದ್ಲೆ ಮಗನ ಅದಕ್ಕೆ ಹಣ ಹಾಕೋದು. ಓಕೆ, ಸೊ ಹಾಗೆ ಬೇರೆ ಬೇರೆ ನಾವಿವಾಗ ಡ್ಯಾಶಿಂಗ್ ಕಾರ್ ಆಟ ಆಡಿದ್ವಿ. ಹಾಗೆ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್, ಎವ್ರಿಥಿಂಗ್ ಈಸ್ ಕಿಡ್ಸ್ ಫೋಕಸ್ಡ್. ಮಕ್ಕಳಂತೂ ಡೆಫಿನೆಟ್ಲಿ ಈ ಥರ ಪ್ಲೇಸಸ್ನ ಎಂಜಾಯ್ ಮಾಡ್ತಾರೆ. ಆದರೆ ಕೆಲವೊಂದು ಪ್ಲೇಸಸಲ್ಲಿ ಈಗ ಸಣ್ಣ ಮಕ್ಕಳಿಗೆ ಅಲೌಡ್ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ 5D ಶೋ, 4D ಶೋ ಅಲ್ಲೆಲ್ಲ ಇಷ್ಟು ಸಣ್ಣ ಮಕ್ಕಳಿಗೆ ಅಲೌಡ್ ಇಲ್ಲ. ಇನ್ನು ಡ್ಯಾಶಿಂಗ್ ಕಾರ್ ಆಡಬೇಕಂದ್ರೆ ಅದು ಅವರೊಂದು ಹೈಟ್ ಚೆಕ್ ಮಾಡ್ತಾರೆ. ಆ ಸರ್ಟೆನ್ ಹೈಟ್ಗಿಂತ ಕಮ್ಮಿ ಇದ್ದರೆ ಅವರಿಗೆ ಡ್ರೈವ್ ಮಾಡೋಕ್ಕೆ ಬಿಡಲ್ಲ, ಪೇರೆಂಟ್ಸೇ ಮಾಡಬೇಕು. ಸೊ ಈ ಥರ ಎಲ್ಲ ಇದೆ. ಬಟ್ ಸ್ಟಿಲ್ ಒಳ್ಳೆ ಪ್ಲೇಸ್, ತುಂಬ ಹ್ಯಾಪ್ನಿಂಗ್ ಪ್ಲೇಸ್, ಚೆನ್ನಾಗಿದೆ. ಒಂದು ಸರ್ತಿ ಬಂದು ನೋಡ್ಬೋದು. ಆಮೇಲೆ ನಿಮಗೆ ಆರ್ಕಿಟೆಕ್ಚರು, ಆಮೇಲೆ ನೇಚರು ಅದಿದೆಲ್ಲ ಇಷ್ಟ ಇದ್ದರೆ, ಅಡ್ವೆಂಚರ್ ಇಷ್ಟ ಇದ್ದರೆ ನೀವು ಇಲ್ಲಿ ಬಂದು ಸುಮಾರು ಅಡ್ವೆಂಚರ್ ರೈಡ್ಗಳು ನಾವು ಅದು ಯಾವಾಗ ಒಂದು ಮಾಡಿದ್ವಲ್ಲ, ರೋಲರ್ ಕೋಸ್ಟರ್ ರೈಡ್. ಸೊ ಈ ಥರ ಎಲ್ಲ ರೈಡ್ ಎಲ್ಲ ಮಾಡ್ಬೋದು. ಈಗ ಯಾಕಂದ್ರೆ ದೊಡ್ಡ ಅಷ್ಟೇನು ಇದಿಲ್ಲ. ಸೊ ಇದಾಗಿತ್ತು ಫ್ರೆಂಚ್ ವಿಲೇಜ್. ಫ್ರೆಂಚ್ ವಿಲೇಜಿಂದ ಮತ್ತೆ ನಾವು ಗೋಲ್ಡನ್ ಬ್ರಿಡ್ಜ್ ಕಡೆಗೆ ಹೋಗ್ತಾ ಇದ್ದೇವೆ. ಆ ಕಡೆ ಕೂಡ ಕೇಬಲ್ ಕಾರ್ ಲೈನ್ಗಳಿದೆ, ಅಲ್ಲಿ ಕಾಣ್ಬೋದು. ಫ್ರೆಂಚ್ ವಿಲೇಜಿಂದ ಕೆಳಗಡೆ ಇಳಿತಾ ಈ ಥರ ಒಂದು ದೃಶ್ಯ ಕಾಣುತ್ತೆ ನಮಗೆ. ಮತ್ತೆ ಇಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ಕೇಬಲ್ ಕಾರ್ ಸ್ಟೇಷನಿಂದ ಇಳಿದು ಈಗ ನೆಕ್ಸ್ಟ್ ಕೇಬಲ್ ಕಾರ್ ಸ್ಟೇಷನ್ಗೆ ಹೋಗಬೇಕು ನಾವು.在夏天6月份到11月份，常常会这样。他们从下个月开始就是雨季了嘛，也会下大雨。我们昨天去没有，但是常常就会突然停止半小时，然后人都在上面等待。像这样换电，因为它一般它不会太久，大概半个小时1个小时，因为它山上天气变化很快，半小时就整齐，然后缆车又开始。今天这样不算特别，哎，这样还不算特别。它总共7条线，然后5条线已经开始营运了。ಸಂಜೆ ಆಗ್ತಿದ್ದಾಗೆ ನಾವು ವಾನಾ ಹಿಲ್ಸಿಂದ ಕೆಳಗಡೆ ಬಂದು ನಮ್ಮ ಶಟಲ್ ನಮ್ಮನ್ನು ಒಂದು ಕಡೆ ಡ್ರಾಪ್ ಮಾಡುತ್ತೆ. ನಾವು ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ವಿ. ಅಷ್ಟೇ, ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಏನು ಹೇಗಿದೆ ಇಲ್ಲಿ, ಈ ಊರಲ್ಲಿ ಮಾರ್ಕೆಟ್ ಹೇಗಿದೆ ಅಂತ ನೋಡೋಕ್ಕೆ. ಸೊ ಬರ್ತಾ ಸುಸ್ತಾಗಿತ್ತು. ಸೊ ದಣಿವಾಗಿದ್ದ ನಮಗೆ ಎಲ್ಲಾದರೂ ಒಂದು ಜ್ಯೂಸ್ ಕುಡಿಯೋಣ ಅಂತ ಅನಿಸ್ತು. ಇಲ್ಲಿ ಒಂದು ಒಳ್ಳೆ ಜ್ಯೂಸ್ ಬಾರ್ ಕಾಣಕ್ಕೆ ಸಿಕ್ತು. ಹಾಗೆ ಇಲ್ಲಿ ಬಂದು ಕೂತಿದ್ದೀವಿ. ಇವಾಗ ಸಹದೇವ್ ನಿದ್ದೆ ಮಾಡ್ತಿದ್ದಾನೆ, ಅರ್ಜುನ್ ಆಚೆ ಈಚೆ ನೋಡ್ತಾ ಇದ್ದಾನೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಇದನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು. ಹೊರಗಡೆ ಯಾವ ಥರ ಗಿಡಗಳನ್ನ ಹಾಕಿದ್ದಾರೆ ನೋಡಿ. ಒಂದು 2-3 ಥರದ ಸ್ಮೂದೀಸ್ ಆರ್ಡ್ರ್ ಮಾಡಿದ್ವಿ. ಸ್ಮೂದೀಸ್ ಆರ್ಡ್ರ್ ಮಾಡಿ ಆಗಿದ್ಮೇಲೆ ನಾವು ಕೂತಿರೋಲ್ಲಿಗೆ ನಮಗೆ ಈ ಥರ ಗ್ಲಾಸಲ್ಲಿ ಇದು 2 ಟೀ, ಚಪ್ಪೆ ಟೀ ಲೈಟ್, ಮಕ್ಕಳಿಗೆ 2 ಗ್ಲಾಸ್ ನೀರು ನೋಡಿ ಹೀಗೆ ತಂದು ಕೊಟ್ಟರು. ಇದನ್ನು ಕುಡಿತಾ ಇದು ಮುಗಿಯೋ ಟೈಮಿಗೆ ಆಗುವಾಗ ಬಹುಶಃ ಅವ್ರದ್ದು ಸ್ಮೂದೀಸ್ ರೆಡಿಯಾಗಿ ನಮ್ಮ ಕೈಗೆ ಸಿಗುತ್ತೆ. ಇದು ಅವಕಾಡೋ ಕಾಫಿ, ಅಂದರೆ ಬಟರ್ ಫ್ರೂಟ್ ಮತ್ತು ಕಾಫಿದು ಕಾಂಬಿನೇಷನ್. ಮೇಲೆ ಏನು ಹಾಕಿದಾರಲ್ಲ ಇದು ಡ್ರೈಡ್ ಕೋಕೋನಟ್, ನಥಿಂಗ್ ಬಟ್ ಗೋಟುಕಾಯಿ, ಬಟ್ ಅದ್ರ ಜೊತೆಗೆ ಬೆಲ್ಲ ಏನೋ ಆ್ಯಡ್ ಮಾಡಿರೋಗಿದೆ. ಮ್ಯಾಂಗೋ ಪೈನಾಪಲ್ ಸ್ಮೂದಿ ನೋಡಿ,
ನಮ್ಮ ಕಾಫಿ ಬಾರ್ದು ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಒಳಗಡೆ ಈ ಥರ ಇದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ವ. ಅಲ್ಲಿ ಪೇರಳೆ ಮರದ ಬೋನ್ಸಾಯಿ ಗಿಡ ನೋಡಿ. ಆಮೇಲೆ ನೋಡಿ ದ್ವಾರ ಎಷ್ಟು ಸೂಪರಾಗಿ ಮಾಡಿದಾರಲ್ವ. ಎಕ್ಸಿಟ್ ಆಗ್ತಾ ಇಲ್ಲೊಂದ್ಸಲ ನೋಡಿ, ಎಷ್ಟು ಚೆನ್ನಾಗಿತ್ತಲ್ವಾ ಕಾಫಿ ಬಾರ್. ಅವರ ಸ್ಮೂದೀಸ್, ಜ್ಯೂಸ್ ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು ಅಲ್ಲಿ ಒಳಗಡೆ. ಇಲ್ಲೊಂದು ಮಾರ್ಕೆಟ್ ಇದೆಯಂತೆ, ದೊಡ್ಡ ಮಾಲ್ ಆ್ಯಂಡ್ ಸೂಪರ್ ಮಾರ್ಕೆಟ್. ಸುಮ್ಮನೆ ಒಳಗಡೆ ಏನಿದೆ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡಿ ನಮ್ಮ ಜೊತೆ ನಾವೇನೇನು ನೋಡ್ತೀವಿ ಅಂತ ಹೇಳೋಂಥದ್ದನ್ನ ಅಲ್ವಾ. ಸಂಜೆ ಆಗ್ತಿದ್ದಾಗೆ ಹೋಗಲಿಕ್ಕೆ ಖುಷಿ ಆಗ್ತಿದೆ. ಒಳ್ಳೆ ತಂಪಾದ ಗಾಳಿ ನೋಡಿ. ಮಾಲ್ ಇದು ಸೈಡಲ್ಲಿ ಈ ಥರ ಮಾಡಿದ್ದಾರೆ. ನಾರ್ಮಲ್ ತುಂಬ ಚೆನ್ನಾಗಿದೆ. ಯೂಶ್ವಲಿ ಎಲ್ಲ ಕಡೆ ಮಾಲ್ ಹತ್ರ ಹೀಗೆ ಇರುತ್ತೆ. ನಮ್ಮ ಇಂಡಿಯಾದಲ್ಲೂ ಹೀಗೆ ಇದೆ ನೋಡಿ, ಈ ಥರ ಇದೆ. ಇದು ಮಾಲ್ ಇದು ಎದುರುಗಡೆ ಈ ಥರ ಕಾಣ್ತಾ ಇದೆ. ಈಗ ನಮಗೆ ನೋಡೋಣ ಒಳಗಡೆ ಹೇಗಿದೆ ಅಂತ ಹೇಳ್ಕೊಂಡು. ಎಂಟ್ರ್ ಆಗ್ತಾ ಇದ್ದಾಗೆ ಜ್ಯುವೆಲ್ರಿ, ಹಾಗೆ ಒಂದು ಸೈಡಿಗೆ ಸ್ಟಾರ್ ಬಕ್ಸ್ದು ಕಾಫಿ ಪಾರ್ಲರ್. ನಮ್ಮ ಮಾಲ್ಗಳಲ್ಲೆಲ್ಲ ಮೇಲ್ಗಡೆ ಫ್ಲೋರಲ್ಲಿ ಫುಡ್ ಸೆಕ್ಷನ್ ಆದರೆ ಈ ಮಾಲಲ್ಲಿ ಕೆಳಗಡೆ ಫ್ಲೋರಲ್ಲಿ ಫುಡ್ ಸೆಕ್ಷನ್ ಇದೆ. ಅಲ್ಲಿ KFC ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇನ್ನೊಂದು ಯಾವುದೋ ಒಂದು ಬ್ರ್ಯಾಂಡ್ ಇದೆ. ಜಸ್ಟ್ ನೋಡೋಣ ಊಟಕ್ಕೆ ಏನಿದೆ, ಏನು ತಿಂಡಿ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು. ನೋಡಿ ಕಸ್ಟರ್ಡ್ ಕ್ರೀಮ್ ಬ್ರೆಡ್. ಇದು ಕೊರಿಯನ್ ಅಂತ ಅಲ್ಲ? ಐ ಥಿಂಕ್ ಇದು ಕೊರಿಯನ್ ರೆಸ್ಟೋರೆಂಟ್. ಯಾಕಂದರೆ ನನಗೆ ಈ ಬನ್ಗಳೆಲ್ಲ ನೋಡಿದರೆ ಕೊರಿಯನ್ ಬನ್ ಥರ ಕಾಣ್ತಾ ಇದೆ. ಆಮೇಲೆ ಇದು ಡಿಶಸ್ ಎಲ್ಲ, ಹಾಂ ನಾನು ಹೇಳಿದ್ನಲ್ಲ ಇದು ಕೊರಿಯನ್ ಬ್ರ್ಯಾಂಡ್. ಅದೇ ಈ ಇವ್ರದ್ದು ಈ ಡಿಶಸ್ ನೋಡಿದರೆ ಗೊತ್ತಾಗುತ್ತೆ ಇದು ಕೊರಿಯನ್ ಬ್ರ್ಯಾಂಡ್ ಅಂತ. ವಿಲ್ ಕಮ್ ಲೇಟರ್. ವಿಯೆಟ್ನಾಮಿನ ಒಂದು ಮಾಲ್ನ ಎಕ್ಸ್ಪೀರಿಯನ್ಸ್ ಎಕ್ಸ್ಕ್ಲೂಸಿವ್ ಆಗಿ ಮುಂಡೋಡಿ ಬ್ಲಾಗ್ಸ್ ಚಾನಲಲ್ಲಿ ನಿಮಗೋಸ್ಕರ. ಇದು ಆ್ಯಕ್ಚುಲಿ ಇಲ್ಲಿ ಎಸ್ಕಲೇಟ್ರ್ ಇಲ್ಲ, ಇಲ್ಲಿ ಕನ್ವೇಯರ್ ಬೆಲ್ಟ್ ಟೈಪ್ ಮಾಡಿದ್ದಾರೆ ಮಾಲಲ್ಲಿ. ಏನೋ ಒಂಥರ ಚೆನ್ನಾಗಿದೆ. ಎಲ್ಲ ಕಡೆ ಎಸ್ಕಲೇಟ್ರ್ ಇದ್ದರೆ ಇಲ್ಲಿ ಕನ್ವೇಯರ್ ಬೆಲ್ಟ್ ಟೈಪ್ ಇದೆ. ನೋಡೋಣ, ಅದೇ ಸಹದೇವ್ದು ಶೂ ಇಲ್ಲಾದರೂ ಸಿಗುತ್ತಾ ಅಂತ ನೋಡೋಣ. ಅಲ್ಲೋ ಇಲ್ಲೂ ಕೂಡ ಅದೇ ಕ್ರಾಕ್ಸ್, ಸಂತೆಲಿ ಮಾರೋ ಕ್ರಾಕ್ಸ್ ಇಟ್ಟಿದ್ದಾರೆ ಅಂತ ನೋಡೋಣ. ಬನ್ನಿ. ಹಾಗೆ ಮುಂದೆ ಹೋಗ್ತಾ ಈಗ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಲ್ಲಿ ಕಾಸ್ಮೆಟಿಕ್ಸ್, ಮತ್ತು ಅದೇನು ಇವರಿಗೆ ಈ ಕ್ರಾಕ್ಸ್ ಮೇಲೆ ಎಷ್ಟೊಂದು ವ್ಯಾಮೋಹ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಕ್ರಾಕ್ಸ್ ಈಗಷ್ಟೇ ಕ್ರಾಕ್ಸ್ ಬಗ್ಗೆ ಮಾತಾಡಿದ್ವಿ ನಾವು. ಓ, ಈ ಕಡೆ ಶೂ ಸೆಕ್ಷನ್ ಇದೆ. ಹೇಗಿದ್ರು ಬಂದಿದ್ದೀವಲ್ಲ, ಬನ್ನಿ ಶೂ ಸೆಕ್ಷನ್ ಹೇಗಿದೆ ಅಂತ ನೋಡೋಣ. ಆ್ಯಡಿಡಾಸ್ ಎಲ್ಲ ಇದೆ ಇಲ್ಲಿ ನೋಡಿ. ಇವತ್ತು ಕೂಡ ಈ ಶಾಪಲ್ಲಿ ಕೂಡ ಸಹದೇವಿಗೆ ಚಪ್ಪಲ್ ಸಿಗ್ತಾ ಇಲ್ಲ. ಕೆಲವೊಂದು ಕ್ವಾಲಿಟಿ ಚೆನ್ನಾಗಿದೆ, ಇಲ್ಲ ಅಂತ ನಾ ಹೇಳಲ್ಲ. ಇದೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಇದು ನಾರ್ಮಲ್ ನಮ್ಮ ಊರಲ್ಲಿ ಸಿಕ್ತಾಗಿದೆ. ಇದೆಲ್ಲ ಚೆನ್ನಾಗಿದೆ ಕ್ವಾಲಿಟಿ. ಇದ್ದಿದ್ದೊಂದು ಅದು ಇವನಿಗೆ ದೊಡ್ಡದಾಗುತ್ತೆ. ಈ ಮಕ್ಕಳಿಗೆ ಏನು ಮಾಡ್ತಾರೆ ಇವರವರು ಅಂತ ಗೊತ್ತಾಗ್ತದೆ. ಮತ್ತೆ ಅವರು ಸಣ್ಣವನಿಗೆ ಕ್ರಾಕ್ಸೇ ತೋರಿಸ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇರುವಂಥ ಒಂದು ಕಂಟ್ರಿ, ಚಿಕ್ಕದೇ ಆಗಿರ್ಬೋದು, ಬಟ್ ಆ ಸೈಜಿಗೆ ಹೈಯೆಸ್ಟ್ ಡೆನ್ಸಿಟಿ ಇದೆ. ಮತ್ತು ವರ್ಲ್ಡಲ್ಲೇ 10 to 15th ಪೊಸಿಷನ್ ಒಳಗಡೆ ಬರುತ್ತೆ ಇದರ ಪಾಪ್ಯುಲೇಷನ್ ಡೆನ್ಸಿಟಿ. ಹಾಗಿದ್ದು ನಮಗೊಂದು ಕರೆಕ್ಟಾಗಿ ಮಗುವಿಗೆ ಶೂ ಚಪ್ಪಲ್ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಆಶ್ಚರ್ಯ ಆಗುತ್ತಲ್ಲ. ಸಿಗೋದಿಲ್ಲ ಅಂತಲ್ಲ, ಕ್ರಾಕ್ಸ್ ಇದೆ, ಬಟ್ ವಾಟ್ ಅಬೌಟ್ ಶೂಸ್? ಯಾವ ಮಾರ್ಕೆಟಲ್ಲಿ ಹುಡುಕಬೇಕು ಏನು ಗೊತ್ತಾಗ್ತಾ ಇಲ್ಲ. ಈಗ ನಾವು ಲೋಕಲ್ ಮಾರ್ಕೆಟ್ಗೂ ಹೋಗಿದ್ವಿ, ಇಲ್ಲ ಅಂತಲ್ಲ. ಎಷ್ಟು ಶಾಪಿಂಗ್ ಸ್ಟ್ರೀಟ್ಗಳಿಗೆಲ್ಲ ಹೋಗಾಯಿತು, ಅಲ್ಲೂ ಸಿಕ್ಕಿಲ್ಲ. ಎಲ್ಲ ಕಡೆ ಕ್ರಾಕ್ಸ್ದೇ ಹಾವಳಿ. ನೋಡೋಣ ಎಲ್ಲಾದರೂ ಒಳ್ಳೆ ಕ್ವಾಲಿಟಿ
ಚಪ್ಪಲ್ ಅವನಿಗೆ ಸಿಗುತ್ತಾ ಅಂತೇಳಿ. ಬಟ್ ದೊಡ್ಡವ್ರದ್ದು ಒಳ್ಳೆ ಕ್ವಾಲಿಟಿ ಇದೆ, ಇಲ್ಲ ಅಂತೇನಿಲ್ಲ. ತುಂಬ ಒಳ್ಳೆ ನಮಗೆ ನೋಡೋತ್ತಿಗೆ ಗೊತ್ತಾಗುತ್ತಲ್ವ, ಬ್ರ್ಯಾಂಡ್ ಬೇರೆ ಇರ್ಬೋದು, ನಮ್ಮೂರಿದೆ ಬ್ರ್ಯಾಂಡ್ ಇಲ್ಲಿ ಸಿಗಬೇಕು ಅಂತೇನಿಲ್ಲ. ಬಟ್ ದೊಡ್ಡವ್ರದ್ದು ಒಳ್ಳೆ ಕ್ವಾಲಿಟಿ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಎಲ್ಲ ಅವೈಲೇಬಲ್ ಇದೆ. ನನಗೆ ಇವರ ಈ ಸೂಟ್ ಕೇಸ್ಗಳು ತುಂಬ ಇಷ್ಟ. ಈವನ್ ಸೌತ್ ಕೊರಿಯನ್ಸ್ ಹತ್ರ ಕೂಡ ಇದೇ ಥರ ಸೂಟ್ ಕೇಸ್ಗಳಿರುತ್ತೆ, ತುಂಬ ಹಾರ್ಡ್ ಆ್ಯಂಡ್ ರಫ್ ಆ್ಯಂಡ್ ಸ್ಟಡಿ ಸೂಟ್ ಕೇಸ್ಗಳು. ನೋಡಿ, ಇದು ಅಮೇರಿಕನ್ ಟೂರಿಸ್ಟರ್ದು ಸೂಟ್ ಕೇಸ್, ಸಖತ್ ಚೆನ್ನಾಗಿದೆ. ನೋಡಿ, ನಾವಿವಾಗ ಇಲ್ಲೊಂದು ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಸೂಪರ್ ಮಾರ್ಕೆಟಿಗೆ ಬಂದಾಗ ನಮ್ಮ ಬ್ಯಾಗ್ಗಳನ್ನ ಒಳಗಡೆ ತಗೊಂಡೋಗಿ ಬಿಡೋದಿಲ್ಲ. ಆವಾಗ ಇಲ್ಲಿ ಈ ಥರ ಲಾಕರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಈ ಲಾಕರ್ ಫೆಸಿಲಿಟೀನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ಇಲ್ಲಿ ಈ ಥರ ಸ್ಕ್ಯಾನರ್ಗಳಿದೆ. ಇಲ್ಲಿ ನಮ್ಮ ಫೇಸ್ ಸ್ಕ್ಯಾನ್ ಮಾಡಿದರೆ ಯಾವುದಾದ್ರೂ, ಈಗ ನಾವಿಲ್ಲಿ ಹೇಳಬೇಕು ನಮ್ಮದು ಮೀಡಿಯಮ್ಮ, ಸ್ಮಾಲ, ಬಿಗ್, ಯಾವ ಥರ ಬ್ಯಾಗ್ ಇದೆ ಅಂತೇಳಿ. ಅದನ್ನು ಹೇಳಿದ ಮೇಲೆ ಅದು ನಾವು ಬಿಗ್ ಅಂತ ಹೇಳಿದರೆ ಬಿಗ್ಗಿಗೆ ಯಾವ ಥರ ಕಂಪಾರ್ಟ್ಮೆಂಟ್ ಬೇಕೋ ಆ ಕಂಪಾರ್ಟ್ಮೆಂಟ್ನ ಓಪನ್ ಮಾಡುತ್ತೆ. ಓಪನ್ ಮಾಡಿದ ಮೇಲೆ ನಮ್ಮ ಫೇಸ್ ಸ್ಕ್ಯಾನ್ ಕೇಳುತ್ತೆ. ನಮ್ಮ ಫೇಸ್ ಸ್ಕ್ಯಾನ್ ಕೊಟ್ಟಿದ ತಕ್ಷಣ ಅದು ನೆನ್ಪಿಟ್ಕೊಳ್ಳುತ್ತೆ, ಓಕೆ ಇವ್ರದ್ದು ಲಾಕರ್ ನಂಬರ್ಗೆ ಈ ಫೇಸೇ ಅನ್ಲಾಕ್ ID ಅಂತ ಹೇಳಿ. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಆರ್ ರಿಯಲಿ ಗುಡ್. ಪ್ರೈಸು 1,29,000. ಪ್ರೈಸ್ ಕೂಡ ಪರವಾಗಿಲ್ಲ, ಈ ಕ್ವಾಲಿಟಿಗೆ ಈ ಪ್ರೈಸ್ ಕೂಡ ಪರವಾಗಿಲ್ಲ. ಸುಮಾರು 450 ರುಪೀಸ್ ಆಗುತ್ತೆ INRಗೆ ಕನ್ವರ್ಟ್ ಮಾಡಿದಾಗ. 450 ರುಪೀಸ್ಗೆ ರಿಯಲಿ ವರ್ತ್, ಚೆನ್ನಾಗಿದೆ. ನೋಡಿ, ಈ ಚಡ್ಡಿ ಇದು ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ. 1,05,000 ಅಂದರೆ ಇನ್ನೂ ಕಮ್ಮಿ ಆಯಿತು. ಒಳ್ಳೆ ಕ್ವಾಲಿಟಿ ಇದೆ ಪ್ಯಾಂಟ್. ನೋಡ್ತಾ ಇದ್ದರೆ ನನಗೆ ನಮ್ಮೂರಲ್ಲೇ ಸೂಪರ್ ಮಾರ್ಕೆಟಿಗೆ ಹೋದಾಗ ಆಗ್ತಾಯಿದೆ. ಪ್ರೈಸ್ ಕೂಡ ಕೆಲವೊಂದಕ್ಕೆಲ್ಲ ರೀಸನೇಬಲ್ ಇದೆ, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಮಿಕ್ಸರ್ ಗ್ರೈಂಡರ್ಸ್ ಸಖತ್ತು ಪ್ರೀಮಿಯಂ ಕ್ವಾಲಿಟಿ ಥರ ಅನಿಸ್ತಾ ಇದೆ. ಎಲ್ಲ ಇವರ ಹೋಮ್ ಗ್ರೋನ್ ಬ್ರ್ಯಾಂಡ್ಸ್ ಅಥವಾ ಚೈನೀಸ್ ಬ್ರ್ಯಾಂಡ್ಸ್ ಇರುತ್ತೆ. ಮತ್ತು ಜಾಪನೀಸ್ ಬ್ರ್ಯಾಂಡ್ಸ್ನ ತುಂಬ ಯೂಸ್ ಮಾಡ್ತಾರೆ. ಈ ಥರ ಎಲೆಕ್ಟ್ರಾನಿಕ್ಸ್ ಎಲ್ಲ ಜಾಪನೀಸ್ ಬ್ರ್ಯಾಂಡ್ಸ್ನ ಯೂಸ್ ಮಾಡ್ತಾರೆ. ಇವರ ವೆಹಿಕಲ್ಸ್ ಕೂಡ ಹಾಗೆ ಸುಮಾರಾಗಿ ಜಾಪನೀಸ್ ಬ್ರ್ಯಾಂಡ್ಸ್ನೇ ಜಾಸ್ತಿ ಇವರು ಪ್ರಿಫರ್ ಮಾಡ್ತಾರೆ. ಸೊ ಈ ಥರ ಕೆಲವೊಂದು ವಸ್ತುಗಳನ್ನ ಇವರು ತುಂಬ ಕ್ವಾಲಿಟಿ ವಸ್ತುಗಳು ಇವರಿಗೆ ಸಿಗುತ್ತೆ. ಇವ್ರಿಗೆ ನೋಡಿ, ಹೆಲ್ಮೆಟ್ ಎಲ್ಲ ಚೆನ್ನಾಗಿದೆ, ಅಂದರೆ ಗೊತ್ತಾಗುತ್ತೆ ನಮಗೊಂದು ಮುಟ್ಟೊತ್ತಿಗೆ ಒಂದು ಫೀಲ್ ಗೊತ್ತಾಗುತ್ತೆ. ಆಮೇಲೆ ಈ ತೂತಿರೋ ಸ್ಲಿಪ್ಪರ್ಸು, ಇದೆಲ್ಲ ಬಾತ್ರೂಮ್ ಸ್ಲಿಪ್ಪರ್ಸು, ನೋಡಿ ಫ್ಲಿಪ್ ಫ್ಲಾಪ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ. ನೋಡಿ, ಸೂಪರ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೀವು ನನ್ನ ಹತ್ರ ಕೇಳಿದರೆ, ನಮ್ಮ ದೇಶದಲ್ಲಿ ಕೂಡ ಇದೇ ಥರ ಸೂಪರ್ ಮಾರ್ಕೆಟ್ಸ್ ಇದೆ. ಇವಾಗೆಲ್ಲ ಏನಾಗೋಗಿದೆ ಅಂತ ಹೇಳಿದರೆ, ಅದೊಂಥರ ಸ್ಟ್ಯಾಂಡರ್ಡೈಸ್ಡ್ ಆಗೋಗಿದೆ. ಎಲ್ಲ ಸೂಪರ್ ಮಾರ್ಕೆಟ್ಸ್ನ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಈಕ್ವಲ್ ಆಗೋಗೆ ಕಟ್ಟಿರ್ತಾರೆ. ನೀವು ಮ್ಯಾಂಗ್ಳೂರಲ್ಲಿ ಇವಾಗ ನಮ್ಮ ಸಿಟಿ ಸೆಂಟರ್ ಮಾಲೇ ತೊಗೊಳ್ಳಿ, ಎಷ್ಟು ಸೂಪರ್ ಮಾರ್ಕೆಟ್ಸ್ ಇಲ್ವಾ? ಸೇಮ್ ಟು ಸೇಮ್ ಫೀಲಿಂಗ್. ಬ್ರ್ಯಾಂಡ್ಗಳು ಮಾತ್ರ ಬೇರೆ ಬೇರೆ ಇರ್ತದೆ, ಮತ್ತು ಎಲ್ಲ ಸೇಮ್ ಕ್ವಾಲಿಟಿ ವೈಸ್ ಆಗಲಿ, ಪ್ರೈಸ್ ವೈಸ್ ಆಗಲಿ ಎಲ್ಲ ಸೇಮ್ ಇದೆ. ನನಗೇನು ಚೇಂಜಸ್ಸೇ ಅನಿಸ್ತಾ ಇಲ್ಲ. ಈಗ ಟಿ ಶರ್ಟು 450-500 ರುಪೀಸ್ ಅಥವಾ ಒಂದು 600 ರುಪೀಸ್ ವರ್ತ್ ಟಿ ಶರ್ಟು ಈಕ್ವಲೆಂಟ್. 600 ರುಪೀಸ್ ನಮ್ಮ ಇಂಡಿಯಾದಲ್ಲಿ ವರ್ತ್ ಟಿ ಶರ್ಟ್ ಈಕ್ವಲೆಂಟ್. ಸೇಮ್ ಕ್ವಾಲಿಟಿ ಇಲ್ಲಿನೂ ಅದೇ ಸಾಮಾನ್ಯ, ಅದೇ ರೇಂಜಲ್ಲಿದೆ. ಬಂದಿದ್ದಕ್ಕೆ ಏನಾದ್ರು ತೊಗೋಬೇಕು ಅಂತ ಅಷ್ಟೇ ಅಲ್ಲದೆ, ಅಲ್ಲ ಅಂದರೆ ನಮ್ಮ ದೇಶದಲ್ಲೂ ಅದೇ ಸಿಗುತ್ತೆ. ನಮ್ಮಲ್ಲಿ ಏನು ಕ್ವಾಲಿಟಿಗೆ ಏನು ಕಮ್ಮಿ ಇಲ್ಲ. ಯಾಕಂದರೆ ನಾವು ಕೂಡ ಬಟ್ಟೆ ಅಂತೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಮ್ಮ ದೇಶದಲ್ಲಿ. ಹಾಗಾಗಿ ನಾನು ಆ್ಯಕ್ಚುಲಿ ಏನಾದರೂ ಯೂನೀಕ್ ಪ್ರಾಡಕ್ಟ್ ಏನಾದ್ರು ಸಿಗುತ್ತಾ ಅಂತ, ಏನಾದ್ರು ಗ್ಯಾಜೆಟ್ಸು ಈ ಥರ ಎಲ್ಲ ಸಿಗುತ್ತಾ ಅಂತ ನೋಡಿದರೆ ನನಗೇನು ಅಂತೇನು ಕಾಣ್ತಾ ಇಲ್ಲ. ಎಲೆಕ್ಟ್ರಾನಿಕ್ ಸೆಕ್ಷನ್ ಎಲ್ಲರೂ ಇದೆಯಾ ಅಂತ ನೋಡಬೇಕು ಇವಾಗ. ಫ್ರೈಯಿಂಗ್ ಪ್ಯಾನ್ಸ್, ನಾನ್ ಸ್ಟಿಕ್ ಕುಕ್ವೇರ್. ಓಕೆ, ಈಗ ನಂದು C05ಯಲ್ಲಿದೆ ಬ್ಯಾಗ್, ಅದನ್ನು ತೆಗೆಯೋಣ ಇವಾಗ. ಈಗ ಪಿಕಪ್ ಆ್ಯಂಡ್ ರಿಟರ್ನ್ ಪ್ರೆಸ್ ಮಾಡ್ತೇನೆ. ಓಕೆ, ಪಿಕಪ್ ಫೇಸ್ ನೋಡಿ, ಫೇಸ್ ರೆಕ್ನೆಸ್ ಆದ ಕೂಡಲೇ ಇಲ್ಲಿ ಓಪನ್ ಆಯಿತು. ಸೊ ಬ್ಯಾಗ್ ಕೈಯಲ್ಲಿ ನೋಡಿ, ನಾನು ಇಲ್ಲೊಂದು ಕ್ಯಾಶಿಯೋ ವಾಚ್ ಶೋರೂಮಿಗೆ ಬಂದೆ. ಅಲ್ಲಿ ಒಂದು ರ್ಯಾಂಡಮ್ ವಾಚ್ನ ಸೆಲೆಕ್ಟ್ ಮಾಡಿದೆ. ಸುಮಾರು VND ಬಿಡಿ, ಇಂಡಿಯನ್ ರುಪೀಸಿಗೆ ಕನ್ವರ್ಟ್ ಮಾಡಿದಾಗ ಸುಮಾರು 5,000 ಚಿಲ್ಲರೆ ಅಂತ ಬಂತು ವಾಚ್ ಪ್ರೈಸ್. ಸೇಮ್ ಅದನ್ನೇ ನಾನು ಇಂಡಿಯಾದಲ್ಲಿ ಪ್ರೈಸ್ ಚೆಕ್ ಮಾಡಿದರೆ, ಇಂಡಿಯಾದಲ್ಲಿ ಬರೀ 2,000 ಚಿಲ್ಲರೆಗೆ ಆ ವಾಚ್ ಸಿಗುತ್ತೆ. ಸೊ ಐ ಡೋಂಟ್ ಸಿ ಅ ಪಾಯಿಂಟ್ ಪರ್ಚೇಸಿಂಗ್ ಇಟ್ ಹಿಯರ್. ಯಾಕಂದರೆ ನಮ್ಮ ದೇಶದಲ್ಲಿ ಅದಕ್ಕಿಂತ ಚೀಪಾಗಿ ಸಿಗುತ್ತೆ ನಮಗೆ. ಸೊ ನನ್ನ ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ.
ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇನ್ನೂ ಈ ಥರ ಎಷ್ಟೋ ಹೆಚ್ಚು ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದಿದೆ. ಹಾಗಿದ್ರೆ ಸಿಗೋಣ ನಾಳಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.